ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಮರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ತುಂಬ ಜನ ಕೇಳಿದಿರಿ, ಗುರುಗಳೇ ಇದರಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತಾ ಅಂತ. ಖಂಡಿತ ಇದನ್ನ ತುಂಬ ಹಿರಿಯರ ಹತ್ರ, ವೈದಿಕರ ಹತ್ರ, ಅನುಭವಸ್ಥರ ಹತ್ರ ಕೇಳಿಯೇ ಇದಕ್ಕೆ ಒಪ್ಪಿಗೆ ಸೂಚಿಸಿರೋದು. ಯಾಕೆಂದರೆ ಇವತ್ತು ಎಲ್ಲೆಲ್ಲೋ ನೋಡ್ತಿದ್ದೇವೆ ಈ ರೀತಿಯ ಹೆಸರುಗಳು ದುರ್ಬಳಕೆ. ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನೀವು ಚೀಟಿ ಹಾಕಿ ನೋಡಿ, 1 ತಿಂಗಳಾದರೂ ಕೊಡಲ್ಲ. ಇದನ್ನು ನಾನು ಅನುಭವಿಸಿದ್ದೇನೆ. ತುಂಬ ದೊಡ್ಡ ದುಡ್ಡು 1 ತಿಂಗಳಾದರೂ ಕೊಡಲ್ಲ. ನಿಮ್ಮ ದುಡ್ಡು ನೀವು ಕಷ್ಟಪಟ್ಟಿತ್ತು. ಎರಡನೇದು, ಸರಿಯಾದ ಸಮಯಕ್ಕೆ ಕಟ್ಟಲಿಲ್ಲ ಅಂದರೆ ಪೆನಾಲ್ಟೀಸು, ಬೆದರಿಕೆಗಳು, ದಾಳಿಗಳು, ಬೇರೆ ಯಾರನ್ನೋ ಕಲೆಕ್ಷನ್ ಏಜೆಂಟ್ಸ್ನ ಕಳಿಸೋದು, ಲೀಗಲ್ ನೋಟಿಸ್ ಕಳಿಸೋದು, ಚೆಕ್ ಬೌನ್ಸ್ ಚಾರ್ಜಸ್ ಹಾಕೋದು, ಲೀಗಲ್ ನೋಟಿಸ್ ಚಾರ್ಜ್ ಹಾಕೋದು, ಇದೆಲ್ಲ ಚರ್ಚೆ ಮಾಡಿಯೇ ನಾನು ಒಪ್ಕೊಂಡಿದ್ದು ಮಕ್ಕಳೇ. ಇದರಿಂದ ನಿಮಗೊಂದು ಒಳ್ಳೆಯದು ಆಗುತ್ತೆ. ನನಗೂ ಆಗಿದೆ. ಸೊ ಎಲ್ಲೋ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನು ಕಬಳಿಸೋದೇ ನೋಡ್ತಿರ್ತಾರೆ. ಅದಾಗಬಾರದು ಅನ್ನೋ ಕಾರಣಕ್ಕೆ ಆ ಹೆಸರಲ್ಲೇ ದಾಶರಥಿ ಅನ್ನತಕ್ಕಂಥದ್ದು ಶ್ರೀರಾಮಚಂದ್ರರ ಹೆಸರು. ನಿಯಮ ಇದೆ, ನೋಡಿದ್ದೇನೆ, ಕೇಳಿದ್ದೇನೆ. ಸುಮಾರು ಒಂದು 8-9 ತಿಂಗಳುಗಳ ಪರಿಶೀಲನೆ, ಅಕೌಂಟ್ಸು, ಇನ್ನೊಂದು ಚರ್ಚೆ, ತುಂಬ ಹಿರಿಯರ ಹತ್ರ ಅದಕ್ಕೊಂದು ಅಗ್ರಿಮೆಂಟ್ಸು, ಡಾಕ್ಯುಮೆಂಟ್ಸು ಇದೆಲ್ಲ ನೋಡಿ ಆದಮೇಲೆ ಒಪ್ಕೊಂಡಿದ್ದು ನಿಮಗೆ ಉಪಯೋಗ ಆಗಲಿ ಅಂತ. ಇಲ್ಲಿ ಯಾವುದೇ ಒಂದು ಹಿಡನ್ ಚಾರ್ಜಸ್ ಇಲ್ಲ, ಪ್ರಾಸೆಸಿಂಗ್ ಫೀ ಇಲ್ಲ, ಚೆಕ್ ತಗೊಳ್ಳೋದೇ ಇಲ್ಲ. ಚೆಕ್ಕೇ ತಗೊಳ್ಳಲ್ವೇ? ನಿಮಗೆ ಇನ್ನೆಲ್ಲಿ ಬೌನ್ಸಿಂಗ್ ಚಾರ್ಜ್ ಹಾಕ್ತಾರೆ? ಇಲ್ಲ. ಅಕಸ್ಮಾತ್ ಕಟ್ಲಿಕ್ಕೆ ನಿಮ್ಗೆ ತೊಂದರೆ ಆದರೆ ಕರೆದು ಮಾತನಾಡಿ ಆ ಸಮಸ್ಯೆನ ಅಲ್ಲಿಗೆ ತೀರಿಸ್ತಾರೆ. ಒಂದು ಸಣ್ಣ ಒಂದು ಸೆಕ್ಯೂರಿಟಿ ಮಾತ್ರ ತಗೋತಿದ್ದಾರೆ. ಯಾವುದೇ ಬಾಂಡ್ ಇರ್ಬೋದು, ಪ್ರೈವೇಟ್ ಸೆಕ್ಯೂರಿಟಿ, ಪರ್ಸನಲ್ ಸೆಕ್ಯೂರಿಟಿ, ನಿಮ್ಮ ಸಿಬಿಲ್ಲು, ಬ್ಯಾಂಕ್ ಅಕೌಂಟು, ಇನ್ಕಮ್ ಟ್ಯಾಕ್ಸ್ ಪ್ರೂಫು, ಈ ಥರದ್ದೆಲ್ಲ ಇಲ್ಲ. ತುಂಬ ಜನ ಇದರಲ್ಲಿ ಏಜೆಂಟ್ಸ್ ಆಗಿಯೂ ಕೂಡ ಸುಮಾರು 30,000ದಿಂದ ಒಂದು ತಿಂಗಳಿಗೆ 2 ಲಕ್ಷದವರೆಗೂ ದುಡಿಯುವಂಥ ವ್ಯವಸ್ಥೆ, ಒಬ್ಬರನ್ನ ಪರಿಚಯಿಸಿದ್ರೆ ಇಷ್ಟು ಅನ್ನತಕ್ಕಂಥದ್ದು ಏನೇನೋ ಮಾಡಿಟ್ಟಿದ್ದಾರೆ. ಆ ಕೆಳಗಿನ ಸಹಾಯವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡ್ಕೊಳ್ಳಿ. ದಾಶರಥಿ ಚಿಟ್ಸ್ದು ಆ್ಯಡ್ ಬರುತ್ತಲ್ವಾ? ಸೊ ಮನೇಲೇ ನಿಮಗೆ ಗೊತ್ತಿರೋರನ್ನ ಒಂದು 10 ಜನರನ್ನ ಪರಿಚಯಿಸಿದ್ರು ಸಾಕು, ನಿಮಗೆ ಕೈ ತುಂಬ ದುಡ್ಡು. ಎಲ್ಲೋ ಯಾರೋ ಏನೋ ಮಾಡ್ತಿದ್ದಾರೆ. ಚೆನ್ನಾಗಿದೆ, ತುಂಬ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ನಿಮಗದರ ಉಪಯೋಗ ಆಗಲಿ. ನಾನು ಕೂಡ ಅದರಲ್ಲಿ ಹಾಕಿದ್ದೇನೆ.
ನನ್ನದೇ ಆದಂಥ ಒಂದು ವ್ಯವಸ್ಥೆಗೆ ಚೀಟಿಯ ವ್ಯವಸ್ಥೆ. ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಗೊತ್ತಿದೆ ಯಾವ ರೀತಿ ಇಡನ್ ಚಾರ್ಜು, ಪ್ರಾಸೆಸಿಂಗು, ಇನ್ನೊಂದು ವೆರಿಫಿಕೇಶನ್ ಚಾರ್ಜಸ್, ಈ ಥರ ಏನೇನೋ ಮಾಡ್ತಾರೆ. ಅದರಲ್ಲೂ ಚೀಟಿ ಕಂಪ್ನಿ ಅಂದ್ರೇ ಸಾಕು, ದುಡ್ಡು ತೊಗೊಂಡು ಓಡೋಗ್ಬಿಡೋದು, ಇನ್ನೊಂದು ಮಾಡೋದು, ಈ ಥರದ್ದೆಲ್ಲ ನೋಡ್ತಿರ್ತೇವೆ. ಸರಿಯಾದ ಸಮಯಕ್ಕೆ ಮುಖ್ಯವಾಗಿ ಹಾಕಿದ ಕಷ್ಟದ ಕಾಲಕ್ಕೆ ದುಡ್ಡು ಕೊಡಲ್ಲ, ಇಲ್ಲದ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಎಲ್ಲದರ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಇದೆಲ್ಲದಕ್ಕೂ ಅಲ್ಲೊಂದು ಚೆಕ್ಮೇಟ್ ಇಟ್ಟಿದ್ದಾರೆ. ಅಲ್ಲಿ ನಿಮಗೆ ಲಿಸ್ಟೇ ಕೊಡ್ತಾರೆ, ಇದನ್ನ ಕೇಳಲ್ಲ, ಇದನ್ನ ಕೇಳಲ್ಲ, ಇದನ್ನ ಕೇಳಲ್ಲ, ಇದನ್ನ ಕೇಳಲ್ಲ, ಇದನ್ನ ಕೇಳಲ್ಲ. ಒಂದು ಸಣ್ಣದಾದಂಥ ಸೆಕ್ಯೂರಿಟಿ. ಅದು ನಿಮ್ಮ ಅಳತೆಗೆ ಮೊದಲೇ ಹೇಳ್ಬಿಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ನಮ್ಮ ಹತ್ರ ಇದಿಲ್ಲ, ಇಲ್ಲ ಮಾಡಬೇಡಿ, ನಮ್ಮ ಹತ್ರ ಬರಬೇಡಿ, ನೀವು ಬೇರೆಯವ್ರ ಹತ್ರ ಹೋಗಿ ಅಂತಾರೆ. ಅದರ ಸದುದ್ದೇಶ ನಿಜವಾಗ್ಲೂ ತುಂಬಾ ಒಂದು ಖುಷಿ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ನಿಮ್ಮ ಮುಂದ್ಗಡೆ ನಾನು ಕೈ ಜೋಡಿಸಿದ್ದೆ ವಿನಃ ಎಲ್ಲೂ ಯಾರಿಗೋ ಒಂದು ಸಣ್ಣದಾಗಿ ಸಹಾಯ ಆದರೆ ಸಾಕು. ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋ ಥರ ನಿಮ್ಮ ಜೊತೆ ನನಗೂ ಒಂದು ಆತ್ಮತೃಪ್ತಿ ಅನ್ನತಕ್ಕಂಥದ್ದು. ಖಂಡಿತ ನಿಮ್ಮ ಒಂದು ಪ್ರೀತಿ, ಕಾಳಜಿ, ವಿಶ್ವಾಸಕ್ಕೆ ನಿಜವಾಗ್ಲೂ ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಜನ ಕೇಳಿದ್ದಾರೆ, ಗುರುಗಳೇ ಇದರಿಂದ ನಿಮಗೇನಾದರೂ? ಖಂಡಿತ ಇಲ್ಲ ಮಕ್ಕಳೇ, ಖಂಡಿತ ನನಗೆ ಕೆಟ್ಟ ಹೆಸರು ಬರುವಂಥ ಸಂಸ್ಥೆಯೂ ಅದಲ್ಲ. ಯಾಕಂದರೆ ಕೆಲವೊಂದು ವ್ಯವಹಾರಗಳು ಇನ್ನೊಂದು ಮಾಡಬೇಕಾದ್ರೆ ಮೊದಲೇ ನೋವು ತಿಂದಿದ್ದೇನೆ, ಪೆಟ್ಟು ಬಿದ್ದಿದ್ದೇನೆ, ನನಗೆ ಯಾಕೆ ಬೇಕು. ಆದರೆ ಅದರ ಹಿಂದುಗಡೆ ಸದುದ್ದೇಶ ಇರುವುದರಿಂದಲೇ ಇದರಿಂದ ಒಂದು 100 ಜನ ಏಜೆಂಟ್ಸ್ ಆಗಿ, ಚಿಟ್ ಫಂಡ್ ಏಜೆಂಟ್ ಆಗಿ ದೇ ಆಲ್ಸೋ ಕ್ಯಾನ್ ಅರ್ನ್ ಅಂತ ತೋರಿಸಿದಾಗ ಅದರಲ್ಲೊಂದು ಮಹತ್ತರವಾದಂಥ ಒಂದು ವಿಶೇಷತೆ ಕಾಣಿಸ್ತು. ಒಪ್ಕೊಂಡಿದ್ದೇನೆ, ನೋಡೋಣ, ನಿಮ್ಮ ಜೊತೆ ಹೆಜ್ಜೆ ಹಾಕ್ತೇನೆ. ತಪ್ಪಿದ್ರೆ ನನಗೆ ಅದರ ಅವಶ್ಯ, ನನಗೆ ಲಾಭವೂ ಬೇಕಿಲ್ಲ. ನನ್ನ ನಷ್ಟದ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನಿಮಗೆ ನಷ್ಟವನ್ನುಂಟು ಮಾಡತಕ್ಕಂಥ ಕಾರ್ಯಕ್ರಮ ನನಗೆ ಆಗಬೇಕು. ಸ್ವಲ್ಪ ಬ್ಯಾಂಕಿಂಗ್ ವ್ಯವಹಾರಗಳ ಬಗ್ಗೆ ಅವಗಾಹನೆ ಇರೋದ್ರಿಂದ ತಿಳ್ಕೊಂಡಿದ್ದಾನೆ, ಎಲ್ಲೆಲ್ಲಿ ಲೂಪ್ ಹೋಲ್ ಇದೆ. ಎಸ್, ದಿಸ್ ಇನ್ ಆಲ್ ಅವ್ರು ಕರೆಕ್ಷನ್ ಮಾಡಿರೋದ್ರಿಂದ ಒಪ್ಕೊಂಡಿದ್ದಾನೆ. ನಿಮಗೆ ಅದರ ಉಪಯೋಗ ಸಿಗಲಿ ಅಂತ ಹೇಳ್ತಾ, ಈ ಒಂದು 5ನೇ ತಾರೀಕು ಆಗಸ್ಟ್ 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಐಂದ್ರ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಕುಜನ ಒಂದು ಬದಲಾವಣೆ, ಅಲ್ಲಲ್ಲಿ ಬಿರುಗಾಳಿಯ ರೀತಿ ಬೀಸುತ್ತಿದೆ. ಜ್ವಾಲಾಮುಖಿ, ರಷ್ಯಾದಲ್ಲಿ ಒಂದು 400 ವರ್ಷದ ನಂತರ ಜ್ವಾಲಾಮುಖಿ ಕಂಪಿಸಿದೆ, ಅಲ್ಲಿ ಗಮನಿಸಿ ನೋಡಿ. ಶನಿಯನ್ನ ನೇರವಾಗಿ ಮುಚ್ಚಿಟ್ಟಿರುವ ಎಷ್ಟೋ ದೊಡ್ಡದಾದಂಥದ್ದೆಲ್ಲ ಹೊರಗಡೆ ಬರ್ತಿದ್ದಾವೆ, ಏನೇನೋ ಕೇಳ್ತಿದ್ದಾವೆ. ಮೇಷವನ್ನ ನೋಡ್ತಿದ್ದಾನೆ, ಧನುಸು ರಾಶಿಯನ್ನ ನೋಡ್ತಿದ್ದಾನೆ. ಅದರ ಜೊತೆಯಲ್ಲಿ ಶನಿಯ ಜೊತೆ ನೋಡ್ತಾ ಶನಿ ವೃಷಭ ರಾಶಿಯನ್ನು ನೋಡ್ತಿದ್ದಾನೆ, ವೃಷಭ ಲಗ್ನವನ್ನು ನೋಡ್ತಿದ್ದಾನೆ. ವೃಷಭ ಅಂತ ಹೇಳ್ತಿದ್ದ ಹಾಗೆ ಕಲಾಜಾತಕ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ವ್ಯಕ್ತಿಗಳು, ಸ್ತ್ರೀಯರು, ಅಪಮಾನಗಳು, ಅವಮಾನಗಳು, ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳು, ಭೂಕಂಪಗಳು, ದೊಡ್ಡ ವಾಹನಗಳ ಅವಘಡಗಳು, ಇವೆಲ್ಲ ಶುಕ್ರನ ಮನೆ. ಚಿನ್ನದ ಸ್ಮಗ್ಲಿಂಗ್, ಶನಿ ಕುಜ, ಆ ಶನಿ ರಾಹುನ್ ಬೇರೆ ವಕ್ರವಾಗಿ ನೋಡ್ತಿರೋದನ್ನ, ಡ್ರಗ್ಸ್ಗಳ ಬೇಟೆ, ದೊಡ್ಡ ಇಲಾಖಾ ಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಅಲ್ಲಿ ನೋಡಿ, ಆಲ್ರೆಡಿ ಟ್ರಾನ್ಸ್ಪೋರ್ಟ್ ಇಶ್ಯೂ ಬಂದಿದೆ, ಅಲ್ಲೊಂದು ಸ್ಟ್ರೈಕ್ ಮಾಡ್ತೀವಿ ಅಂತಿದ್ದಾರೆ. ನಮಗೆ ಕೊಟ್ಟಿಲ್ಲ, ಅರಿಯರ್ಸ್ ಕೊಟ್ಟಿಲ್ಲ, ಬೋನಸ್ ಕೊಟ್ಟಿಲ್ಲ, ಇನ್ಕ್ರಿಮೆಂಟ್ಸ್ ಕೊಟ್ಟಿಲ್ಲ, ಬರೀ ದುಡಿಸ್ಕೊಳ್ಳೋದೇ ಆಗಿದೆ, ನಮ್ಮ ಬಗ್ಗೆ ಕೇಳೋರಿಲ್ಲ ಅಂತ ಆ ಕಾರ್ಮಿಕರು ಕೇಳ್ತಿರೋದ್ರಲ್ಲಿ ಒಂದು ನ್ಯಾಯ ಇದೆ. ಅದನ್ನು ಸರಿಯಾಗಿ ಮೊದಲಿಂದಲೇ ಅದಕ್ಕೊಂದು ವ್ಯವಸ್ಥೆ, ಸಿದ್ಧತೆ, ಬದ್ಧತೆ, ದಿಢೀರಂತ ನೋಡಿ ಹೈಕೋರ್ಟ್ ಕೂಡ ಅಲ್ಲೊಂದು ಸಣ್ಣದಾಗಿ 1 ದಿನದ ಮಟ್ಟಿಗೆ ಆ ಮುಷ್ಕರವನ್ನು ತಳ್ಳಿದ್ದಾರೆ. ಇಲ್ಲ ಅಂದರೆ ಇವತ್ತಿನಿಂದಲೇ ಮುಷ್ಕರ ಶುರು ಆಗ್ಬಿಡ್ಬೇಕಿತ್ತು. ಇವರು ಬಿಡಲ್ಲ, ತೇರಿಗೆ ಎಳಿತು, ಕೋಣ ನೀರಿಗೆ ಎಳಿತು. ಅದಕ್ಕೆ ಅಂತ ಒಂದು ಪ್ರೋಟೋಕಾಲು, ಟೀಮು, ಬಜೆಟಿಂಗು ಏನೂ ಇಲ್ಲ. ಅಂಥವುಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು. ಅಷ್ಟು ದೊಡ್ಡ ಸಂಸ್ಥೆಗಳು, ವ್ಯವಸ್ಥೆಗಳ ಜೊತೆ ಕೈ ಜೋಡಿಸ್ಕೊಂಡಿರೋದ್ರಿಂದ ಗೊತ್ತಿದೆ. ಮಾಡ್ಬೋದಿತ್ತೇನೋ, ಇಚ್ಛಾಶಕ್ತಿ ಇಲ್ಲ, ಅವರವರ ರಾಜಕೀಯ ದೊಂಬರಾಟ. ಅಲ್ಲಿ ನೋಡಿ, ಒಂದು ದೊಡ್ಡದಾದಂಥ ಒಂದು ದೊಡ್ಡ ಹಗರಣಕ್ಕೆ ದೊಡ್ಡ ಶಿಕ್ಷೆ, ಜೀವಿತಾವಧಿ ಶಿಕ್ಷೆ. ಅಷ್ಟು ದೊಡ್ಡ ಸ್ಥಾನ ಸುಮ್ಮನೆ ಸಿಗೋಲ್ಲ, ಅಷ್ಟು ದೊಡ್ಡ ಸ್ಥಾನ ಸುಮ್ಮನೆ ಅಷ್ಟು ಚಿಕ್ಕ ವಯಸ್ಸಿಗೆ ಸಿಗೋಲ್ಲ. ನಾವು ನಿಂತು ಬಿಟ್ರೆ ಗೆದ್ದು ಬಿಡ್ತೀವ?
ಅಮಿತಾಬ್ ಬಚ್ಚನ್ ಮಗ ಸೂಪರ್ ಸ್ಟಾರಾ? ಶಾರುಖ್ ಖಾನ್ ಮಗ ಸೂಪರ್ ಸ್ಟಾರಾ? ಸುನಿಲ್ ಗವಾಸ್ಕರ್ ಮಗ ಸೂಪರ್ ಸ್ಟಾರಾ? ಸಚಿನ್ ತೆಂಡೂಲ್ಕರ್ ಮಗ ಸೂಪರ್ ಸ್ಟಾರಾ? ಯಾಕೆ? ಅವ್ರ ಹತ್ರ ಇಲ್ಲದ ದುಡ್ಡಿನ ಬಲವ, ಧನ ಬಲವ, ಹೆಸರಿನ ಬಲವ? ಧೀರುಭಾಯಿ ಅಂಬಾನಿ ಮಗ ಅನಿಲ್ ಅಂಬಾನಿಗೆ ಪಾಸ್ಪೋರ್ಟ್ ಜಪ್ತಿ ಮಾಡಿದ್ದಾರೆ. ಈಸ್ ನಾಟ್ ಸಪೋಸ್ ಟು ಟ್ರಾವೆಲ್ ಇಂಟರ್ನ್ಯಾಷನಲ್. ಕಡಿಮೆ ಅಂದ್ರೂ 3,000 ಕೋಟಿಯ ಹಣವನ್ನ ಬೇರೆ ಬೇರೆ ಬೇನಾಮಿ ಅಕೌಂಟ್ಗಳಿಗೆ ಸಾಲ ತಗೊಂಡು ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಆಫ್ಶೋರ್ ಅಕೌಂಟ್ಸ್ ಅಂದ್ರೆ ಹೊರದೇಶದ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದನ್ನ ಹಿಡಿದಿಟ್ಟು ಆಲ್ರೆಡಿ ಒಬ್ಬರನ್ನ ಬಂಧಿಸಿದ್ದಾರೆ. ಅಲ್ಲಿ ನೋಡಿ, ಮೇಷವನ್ನ ನೋಡ್ತಿದೆ. ಧೀರುಭಾಯಿ ಅಂಬಾನಿ ಹೇಳ್ಕೊಟ್ಟಿದ್ರಾ ಈ ತರದ ಎಡವಟ್ಟು ಮಾಡ್ಕೊಪ್ಪ ಅಂತ? ಇವನಿಗೆ 25,000 ಕೊಟ್ರು, ಅವನಿಗೆ 30,000 ಕೊಟ್ರು. ಯೋಚನೆ ಮಾಡಿ ನೋಡಿ. ಇವತ್ತು ಮುಖೇಶ್ ಅಂಬಾನಿ ಅದನ್ನ ತಗೊಬಂದು ಎಲ್ಲಿಗೆ ನಿಲ್ಸಿಟ್ಕೊಂಡಿದ್ದಾನೆ? ಈತನ ತುಂಬಾ ಬುದ್ಧಿವಂತ ಅನಿಲ್ ಅಂಬಾನಿ. ಅದಕ್ಕೆ ಹೇಳ್ತಿರ್ತಾನೆ, ತುಂಬಾ ಬುದ್ಧಿವಂತರ ಪೆಟ್ಟು ತಿನ್ನೋದು, ತುಂಬಾ ಶಕ್ತಿಶಾಲಿಗಳೇ ಪೆಟ್ಟು ತಿನ್ನೋದು. ಶನಿ ಕುಜ ಹೊಡೆದಾಕ್ಬಿಡುತ್ತೆ, ದೊಡ್ಡದೆಲ್ಲ ಹೊರಗಡೆ ಬರುತ್ತೆ ಅನ್ನತಕ್ಕಂಥದ್ದು. ಇನ್ನೂ ತುಂಬಾ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಚೈನಾ ಡ್ರ್ಯಾಗನ್ ಊರು ಮೇಷ ನೋಡ್ತಿದ್ದಾನೆ. ಕುಜ ಶನಿಯನ್ನ ಎಳ್ಕೊಂಡು ನೋಡ್ತಿರೋದ್ರಿಂದ ಅಲ್ಲೋಲ ಕಲ್ಲೋಲ ಆಗಿದೆ ಅಲ್ಲಿ ಫ್ಲಡ್. ರಷ್ಯಾದಲ್ಲಿ ನೋಡಿ, ದಗದಗಾನ ಒಂದು ಭೂಕಂಪಗಳು, ಸುನಾಮಿಗಳ ಸುರಿಮಳೆ ಅನ್ನತಕ್ಕಂಥ ಮಾತು. ಮೊದಲೇ ಯುದ್ಧದಿಂದ ಒದ್ದಾಡ್ತಿದ್ದಾರೆ. ತಾನು ಮಾಡ್ಕೊಂಡಿರೋದು ತನ್ನ ಮನೆಗೆ ತಾನೇ ತಂದಿಟ್ಕೊಂಡಿದ್ದಾನೆ. ಮನುಷ್ಯ ಈ ಜನ್ಮಕ್ಕೆ ಏನ್ ಗೊತ್ತಾ? ತನ್ನ ಗುಂಡಿಯನ್ನು ತಾನೇ ತೋಡ್ಕೋತಾನಪ್ಪ. ಅವನು ಬೀಭತ್ಸ, ಅವನು ವಿಕಾರ, ಅವನು ಇನ್ನೊಬ್ಬರ ಏಳಿಗೆಯನ್ನ ಸಹಿಸಲಾರ, ಒಪ್ಪುವುದಿಲ್ಲ. ಅವನೊಪ್ಪಲ್ಲಪ್ಪ, ಅವನು ವಿಕಾರ ಬುದ್ಧಿಯಪ್ಪ. ಅಂಥದ್ದೊಂದಿದೆ ಈ ಎಚ್ಚರಿಕೆ. ಅವಳ ಪ್ರಭಾವವೇ ಅಂತ. ಒಂದು ಕುಜ ಕನ್ಯಾ ರಾಶಿಯಲ್ಲಿ ಬುಧನ ಮನೆಯಲ್ಲಿ ಕುಳಿತಿದ್ದಾನೆ. ದೊಡ್ಡ ಕಳ್ಳತನಗಳು ಸಿಕ್ಕಾಕೊಳ್ಳುತ್ತೆ. ತುಂಬಾ ವಿಚಿತ್ರವಾಗಿ ಕಳ್ಳತನಗಳು ಮಾಡ್ತಕ್ಕಂಥದ್ದು. ಟೆಕ್ನಿಕಲ್ ಉಪಯೋಗಿಸ್ತಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಒಂದು ಒಳ್ಳೇದಕ್ಕೆ ಉಪಯೋಗಿಸಿ ಅಂತ. ನಿಮಗೆ ದೈವ ಅಷ್ಟು ಬುದ್ಧಿಶಕ್ತಿ ಕೊಟ್ಟಿದೆ, ಅದನ್ನ ಇಷ್ಟು ಕೆಟ್ಟದಕ್ಕೆ, ಅಧಿಕಾರವನ್ನ ಕೆಟ್ಟದಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋದು, ಇನ್ನೊಬ್ಬರವನ್ನ ದಮನ ಮಾಡಲು ದೇವರು ನಿಮಗೆ ಅಂಥದ್ದೊಂದು ಸ್ಥಾನ, ಗತ್ತು, ತೂಕ, ವ್ಯಕ್ತಿತ್ವ, ಅಧಿಕಾರ, ದುಡ್ಡು, ಹೆಸರು ಕೊಡುವುದು ಕೆಡಿಸ್ಲಿಕ್ಕೆ. ಈ ತರದ ಇನ್ನೊಬ್ಬರನ್ನ ತುಳಿಲಿಕ್ಕೆ ಎಷ್ಟು ದಿನ ತುಳಿತೀರಿ? ಎಷ್ಟು? ಇವತ್ತು 90 ವಯಸ್ಸು ದಾಟಿದ ವಯೋವೃದ್ಧ ಇದನ್ನ ನೋಡ್ಬೇಕಾ? ತಾನು ಕಟ್ಟಿದ ಸಾಮ್ರಾಜ್ಯ ತನ್ನ ಕಣ್ಣ ಮುಂದುಗಡೆ. ಎಲ್ಲವೂ ಅಷ್ಟೇ ಮಕ್ಕಳೇ, ಎಲ್ಲದಕ್ಕೂ ಒಂದು ಅಂತ್ಯವಿರುತ್ತದೆ. ರಾವಣಾಸುರನನ್ನ ಬಿಡ್ಲಿಲ್ಲ ಚರಿತ್ರೆ. ಅದಕ್ಕೆ ಯಾವ ಪುರಾಣಗಳು ಇಲ್ಲದ್ದು ನಮ್ಮ ಹತ್ರ ಪುರಾಣಗಳಿದ್ದಾವೆ. ಎಲ್ಲಿಯೂ ಇಲ್ಲದಂಥದ್ದು ಮಹಾಭಾರತದಲ್ಲಿದೆ. ಅದನ್ನು ತಿಳ್ಕೊಂಡಂಥವ್ರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ವೈದಿಕ ಪ್ರವಚನ ಏನಕ್ಕೆ ಮಾಡೋದು ಅಂದ್ರೆ, ಏನ್ರೋ ರಾಮನಿಗೆ ಬಿಡ್ಲಿಲ್ಲ, ರಾವಣಾಸುರನಿಗೆ ಬಿಡ್ಲಿಲ್ಲ, ದುರ್ಯೋಧನಿಗೆ ಬಿಡ್ಲಿಲ್ಲ, ಕೀಚಕನಿಗೆ ಬಿಡ್ಲಿಲ್ಲ, ಕಾಲಯವನ ಅಂತ ಒಬ್ಬ ಇದ್ದ. ಅವನು ಎಂತ ತಪಸ್ಸು ಮಾಡಿಟ್ಕೊಂಡಿರ್ತಾನೆ ಅಂತ ಹೇಳ್ದ ಅಂದ್ರೆ, ನನ್ನನ್ನು ಯಾರೂ ಸಾಯಿಸಬಾರ್ದು ಅನ್ನೋ ರೀತಿಯಲ್ಲಿ ಕೃಷ್ಣರ ಮೇಲೆ ಆಗಾಗ ಯುದ್ಧಕ್ಕೆ ಹೋಗೋದು. ಮುಖ್ಯವಾಗಿ ಕೃಷ್ಣನಿಂದ ಸಾವೇ ಬರಬಾರ್ದು ಅನ್ನೋ ರೀತಿನಲ್ಲಿ ಮಾಡಿಟ್ಕೊಂಡಿರ್ತಾನೆ. ನನಗೆ ಯಾವ ಯಾದವರಿಂದಲೂ ಸಾವು ಬರಬಾರದು ಅಂತ. ಮಥುರಾದಲ್ಲಿ ಯಾರು ಹುಟ್ಟಿದವರು ಕೂಡ ನನ್ನನ್ನ ಸಾವು ಕಾರಣ ಆಗಬಾರ್ದು ಅಂತ ಕೇಳ್ಕೊಂಡಿರ್ತಾನೆ. ಕಾಲಯವನ ಮಹಾದೈತ್ಯ. ಕಡೆಗೆ ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗದೆ ದ್ವಾರಕೆಯಲ್ಲಿ ಹೋಗಿ ಕೃಷ್ಣರು ಅಲ್ಲೊಂದು ಮಹಾ ನಗರವನ್ನ ಕಟ್ತಾರೆ. ಎಲ್ಲಿಯ ಮಥುರಾ, ಎಲ್ಲಿಯ ದ್ವಾರಕ? ಯೋಚನೆ ಮಾಡಿ ನೋಡಿ. ಕಡೆಗೆ ದಂಡೆತ್ತಿ ಬರ್ತಾನೆ, ಅಲ್ಲೊಂದು ಯುದ್ಧ ನಡೀತಿ. ಏನ್ ಮಾಡಿದ್ರು ಆಗೋದಿಲ್ಲ. ಪರಶಿವನ ಆಶೀರ್ವಾದ. ಯಾದವ ಕುಲದವರೇ ಅಲ್ವಾ ಕೃಷ್ಣರು. ಅವನ ಕಾಲಕ್ಕೆ ಯಾದವರೇ ಇದ್ದಿದ್ದು. ನನ್ನ ಕುಲದವರಿಂದ ಯಾರಿಂದಲೂ ಬರಬಾರದು ಅಂತ ನೋಡಿ. ಆಗ ತಪ್ಪಿಸ್ಕೊಂಡು ಓಡ್ತಾರೆ. ಅವರನ್ನ ಬೆನ್ನಟ್ಟುಕೊಂಡು ಬಂದಂತ ಕಾಲಯವನ ಒಂದು ಗುಹೆ ಒಳಗಡೆ ಹೋಗಿ ಅಂತರ್ಧನರಾಗ್ತಾರೆ. ಆ ಗುಹೆಯಲ್ಲಿ ಒಬ್ಬ ಮುಚುಕುಂದ ಅನ್ನತಕ್ಕಂಥ ಒಬ್ಬ ಮಹರ್ಷಿ, ತಪಸ್ವಿ, ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದಂಥ ವ್ಯಕ್ತಿ. ಎಷ್ಟೋ ಸಹಸ್ರಾರು ವರ್ಷಗಳು ದೇವದಾನವರ ಯುದ್ಧ ನಡೆದಾಗ ತಾನು ಕೂಡ ಅವ್ರಿಗೆ ಸಹಾಯಕನಾಗಿ ಯುದ್ಧದಲ್ಲಿ ಗೆಲುವನ್ನ ಕೊಡಿಸಿರ್ತಾನೆ. ಆದ್ರೆ ದಣದು ಬಿಟ್ಟಿರ್ತಾನೆ.
ಇಂದ್ರ ಕೇಳ್ತಾನೆ, ಏನ್ ಬೇಕು ಕೇಳಪ್ಪ ಅಂತ. ದಣದು ಬಿಟ್ಟಿದ್ದೀನಿ, ನನಗೆ ದೀರ್ಘವಾದ ನಿದ್ದೆ ಬೇಕು, ಯಾರೂ ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಅಕಸ್ಮಾತ್ ಡಿಸ್ಟರ್ಬ್ ಆಗಿ ಕಣ್ಣೇನಾದ್ರೂ ತೆಗೆದೆ ಅಂದ್ರೆ ಎದುರುಗಡೆ ಯಾರಿದ್ರು ಸುಟ್ಟೋಗ್ಬೇಕು ಅಂತ. ಕೃಷ್ಣರು ನೋಡಿ ಎಷ್ಟೋ ಪರಿಜ್ಞಾನ, ಆಲೋಚನ, ಈ ಕಾಲಯವನನ ಕಾಟಕ್ಕೆ ಇಂಥ ಮುಚುಕುಂದನಿಂದ ಉತ್ತರ ಕೊಡಿಸ್ತಾರೆ. ಆ ಮಹರ್ಷಿಯಿಂದ ಗುಹೆ ಒಳಗಡೆ ಬಂದು ಅವ್ರ ಪಾಡಿಗೆ ತಪೋಧ್ಯಾನದಲ್ಲಿದ್ದರೆ ಅಲ್ಲಿ ಬಂದು ಮಾಯ ಆಗ್ಬಿಡ್ತಾರೆ. ಕಾಲಯವನ ಒಳಗಡೆ ಬಂದು ಮುದ್ಕ ಹೇಳೋ ಹಾಗೆ ಹೀಗೆ ಅಂತ ತಿವಿದಾಗ ನಿದ್ದೆನಲ್ಲಿದ್ದಂಥ, ಆ ಯೋಗ ನಿದ್ರೆಯಲ್ಲಿದ್ದಂಥ ಮುಚುಕುಂದ ಕಣ್ಣು ಬಿಟ್ಟಿದ್ದೆ ಎದುರುಗಡೆ ಇದ್ದಂಥ ಕಾಲಯವನ ಸುಟ್ಟು ಭಸ್ಮ. ಭಗವಂತನ ಆಟದ ಮುಂದುಗಡೆ ತಪ್ಪಿಸ್ಕೋತೀರಾ ನೀವು? ತಪ್ಪಿಸ್ಕೋತೀರಾ? ನೀವು ನಂಬಲ್ಲ. ಇದನ್ನ ನಾನು ನೋಡ್ತಿದ್ರೆ ಈ ಶನಿ ಕುಜ ಎಷ್ಟೋ ಮೊನ್ನೆ ಕೂಡ ನಾನು ಹೇಳಿದ್ದ ಒಂದು ವಿಶೇಷವಾದಂಥದ್ದು ಬಾಲಾಜಿ ಅನ್ನತಕ್ಕಂಥ ಒಬ್ಬ ಚಿತ್ರ ನಿರ್ಮಾಪಕರ ಬಗ್ಗೆ. ಇವತ್ತು ಕೂಡ ಮಲೇಷಿಯಾ ವಾಸುದೇವನ್ ಅಂತ ಒಬ್ಬ ಬಹುದೊಡ್ಡ ಸಿಂಗರ್. ಆ ಕಾಲಕ್ಕೆ SP ಬಾಲಸುಬ್ರಹ್ಮಣ್ಯಂ ಕಾಲಕ್ಕೆ ತಮಿಳುನಾಡಿನ ಒಂದು ಉನ್ನತ ಸ್ಥಾನ. ಒಂದು ಕಾಲಘಟ್ಟಕ್ಕೆ ಏನಾಗುತ್ತೆ ಅಂದ್ರೆ ಅವರು ಆರಂಭ ಕಾಲಘಟ್ಟ, ಚಿತ್ರಗಳಲ್ಲಿ ಅವಕಾಶ ಇಲ್ಲ, ಆಗತಾನೆ ಹೊಸಬರಾಗಿ ಪರಿಚಯ, ಹಾಡಾಡ್ತಿದ್ರು. ಒಮ್ಮೆ ಒಂದು ಬಹುದೊಡ್ಡ ಹಿರಿಯ ನಿರ್ದೇಶಕರು ಈಗಲೂ ಇದ್ದಾರೆ, ಭಾರತಿ ರಾಜ. ಅವರೊಂದು ಮೂವಿ ತೆಗಿಬೇಕಾದ್ರೆ ಗೆಳೆಯ ಒಂದೇ ರೂಮ್ನಲ್ಲಿ ಇದ್ದವ್ರು, ಬಾರೋ ಈ ತರ ಶೂಟಿಂಗ್ ನಡೀತಿದೆ, ಒಂದು ಪೂಜೆ ಮಾಡೋದಿದೆ ಬಾರೋ ಅಂತ. ಗೆಳೆಯ ಕರೀತಿದ್ದಾನಂತ ಹೋದ್ರು. ಗೆಳೆಯ ಅವನಿಗೆ ಅವಕಾಶ ಹೇಳಿಲ್ಲ, ನಿಂಗೊಂದು ಹಾಡಾಡಿಸ್ತೀನಿ, ಪಾತ್ರ ಕೊಡ್ತೀನಿ, ಇನ್ನೊಂದು ಅಂತಿಲ್ಲ, ಬಾರೋ ನೀನು ಒಂದಿದ್ರು ಅಷ್ಟೇ. ಹೋದ್ರು. ಭಾರತಿ ರಾಜ ಅವ್ರ ಮನಸ್ಸಲ್ಲೂ ಕೂಡ ಅದಿರ್ಲಿಲ್ಲ. ಮೂವಿಗೆ ಪೂಜೆ ಮಾಡ್ತಾರೆ, ಮಾಡ್ಬೇಕಾಗಿದ್ದ ತಕ್ಷಣನೇ ಒಂದು ಹಾಡ್ ಶೂಟಿಂಗ್ ಮಾಡ್ಬೇಕಾಗುತ್ತೆ. SPB ಬಂದಿರ್ತಾರೆ, ಆದ್ರೆ ಅವತ್ತು ಅವರಿಗೆ ಗಂಟಲಿನ ಜ್ವರ, ಏನೋ ವೇದನೆ, ಆಡೋಕ್ಕಾಗ್ತಿಲ್ಲ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಒದ್ದಾಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತೆ ಈ ವಾಸುನ ಕರೆದು ಇಳೆಯರಾಜ ಒಂದು ಹಾಡು ಕೊಡ್ತಾರೆ. ನೋಡೋ, ನೀನ್ ಖುಷಿ ಪಟ್ಟಾಡು, ನನ್ನ ಮಾತು ಕೇಳು, ಇದು ಎಲ್ಲಿಗಾದ್ರೂ ತಗೊಂಡೋಗ್ಬೋದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಸಿಕ್ಕ ಅವಕಾಶ ದೇವರಿಚ್ಛೆ ಅಂತೇಳಿ P. ಸುಶೀಲಾ ಜೊತೆ ಹಾಡಾಡ್ತಾರೆ. ಆ ಹಾಡು ಸೂಪರ್ ಹಿಟ್, ಎಲ್ಲೋ ತಗೊಂಡೋಗ್ಬಿಡುತ್ತೆ ಮಲೇಷಿಯಾ ವಾಸು ಅವರನ್ನ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಎಷ್ಟೇ ಅವಕಾಶ ಇರ್ಬೋದು, ಬುದ್ಧಿವಂತಿಕೆ ಇರ್ಬೋದು, ವಿದ್ಯಾವಂತ ಇರಬಹುದು, ಜ್ಞಾನವಂತರಿರ್ಬೋದು, ಅದೃಷ್ಟ ಅನ್ನೋದು ಒಂದು ಗುಲಗಂಜಿ ತೂಕದಷ್ಟಲ್ಲಾದರೂ ಇಲ್ಲದಿದ್ದರೆ ಅನ್ನತಕ್ಕಂಥದ್ದು. ನಾನಲ್ಲ, ಅವತ್ತು ನನ್ನ ಗೆಳೆಯ ಕರೆದಿದ್ದಾನೆ, ಹೋಗೋ, ನನ್ಗದ್ರಲ್ಲಿ ಪಾತ್ರ ಇಲ್ಲ, ಏನು ಇಲ್ಲ, ನೀನ್ ತೆಗಿಯೋ ಪಿಕ್ಚರ್ಗೆ ನಾನೇನ್ ಮಾಡ್ಲಿ, ಬಂದ್ಬಿಟ್ಟು ಅಲ್ಲಿ ಪೂಜೆನಲ್ಲಿ ನಂಗೆ ಒಂಥರ ನೋವಾಗುತ್ತೆ ಅನ್ನೋದು ಅನ್ಕೋಬೋದಿತ್ತು. ಏನೋ ಅನ್ನಿಸ್ತು, ಓದೆ ನನ್ ಗೆಳೆಯ ತಾನೆ ಅಂತ. ನೋಡಿದ್ರೆ ನನಗ ಅವಕಾಶ ಸಿಗ್ಬಿಡೋದ, ನನ್ನ ಜೀವನ ಎಲ್ಲಿಗೋ ಅಂಬಾರಿ ಮೇಲೆ ತಗೊಂಡೋಗಿ ನಿಲ್ಲಿಸ್ಬಿಡ್ತು, ಬದುಕು ತುಂಬಾ ಚೆನ್ನಾಗಿ ಕಟ್ಕೊಂಡೆ ಅಂತ ಅವ್ರು ಹೇಳ್ತಾರೆ ವಾಸು ಅವರು. ಯಾವುದಾ ಶಕ್ತಿ, ಯಾವುದಾ ಶಕ್ತಿ? ದೈವ ಶಕ್ತಿಯೇ, ನೆನಪಿಟ್ಟುಕೊಳ್ಳಿ, ದೈವ ಶಕ್ತಿಯೇ. ಇಲ್ಲಾಂದ್ರೆ ತೆಂಡೂಲ್ಕರ್ ಮಗನನ್ನ ಏನ್ ಬೇಕಾದ್ರೂ ಮಾಡ್ಬೋದಿತ್ತಲ್ವಾ? ಆ ಇನ್ಫ್ಲೂಯೆನ್ಸ್ ಹೆಸರು ನಾವು ಹೇಳ್ತಿರ್ತೀವಿ, ತಾತನ ಹೆಸರು, ಅಪ್ಪನ ಹೆಸರು, ಇನ್ನೊಂದು, ಅವೆಲ್ಲ ಇಲ್ಲ ಮಕ್ಕಳೇ. ದೇವರು ಕೊಟ್ಟು ನೋಡುತ್ತಾನೆ, ನಮಗೆ ಒಂದು ಅಧಿಕಾರ ಕೊಡ್ತಾನೆ, ಹೆಸರು ಕೊಡ್ತಾನೆ, ಕೀರ್ತಿ ಕೊಡ್ತಾನೆ, ಪ್ರತಿಷ್ಠೆ ಕೊಡ್ತಾನೆ ಅಂದ್ರೆ ಅದರ ಹಿಂದುಗಡೆ ತುಂಬಾ ವಿಶೇಷ ಇರುತ್ತೆ. ಬೇರೆ ಏನೋ ವಿಶೇಷತೆ ಇರುತ್ತೆ, ನಮ್ಮಿಂದ ಮಾಡಿಸ್ಬೇಕಾದ ಕೆಲಸಗಳಿರುತ್ತೆ. ನಾವು ಅದನ್ನ ಮರೆತು ಅಧಿಕಾರ ದುರುಪಯೋಗ, ಇನ್ನೊಂದರ ದುರುಪಯೋಗ, ಬೇರೆ ಇನ್ನೊಂದು ಹಾಳು ಮಾಡೋದು ಎಷ್ಟು ದಿನ ಬಚ್ಚಿಟ್ಕೋತೀವಿ? ಎಷ್ಟು ದಿನ? ಒಂದಲ್ಲ ಒಂದು ದಿನ ಹೂತಿಟ್ಟಿತ್ತ ಸತ್ಯ ಹೊರಗಡೆ ಬರಲೇಬೇಕು. ಅದು ಅಡಿಕೆಗೆ ಹೋದ್ರು ಮಾನ, ಆನೆಗೆ ಹೋದ್ರು ಅಷ್ಟೇ, ಅಡಿಕೆ ಹೋದ್ರು ಅಷ್ಟೇ. ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳನೇ. ಅಂತ ಸ್ಥಾನ ಸುಮ್ಮನೆ ಅಲ್ಲ, ಹೆಜ್ಜೆ ಹೆಜ್ಜೆಗೂ ಕೂತರೆ ನಿಂತರೆ ಶನಿ ಕುಜ ನೆನಪಿಟ್ಕೊಳ್ಳಿ ಮಕ್ಕಳೇ, ತುಂಬಾ ಹುಷಾರಾಗಿರ್ಬೇಕು. ಮುಖ್ಯವಾಗಿ ಕನ್ಯಾ ರಾಶಿ ಕುಜನ ಮೂಮೆಂಟ್ ಒಂಚೂರು ನಿಮ್ಮನ್ನ ದಾಂಗುಡಿತನ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಸ್ವಲ್ಪ ಎಚ್ಚರಿಕೆ. ಶನಿ ವಕ್ರ ಆಗಿದ್ದಾನೆ, ಏನು ತೊಂದರೆ ಏನಿಲ್ಲ. ಕುಜ ನೋಡಿ ಅದೃಷ್ಟಕ್ಕೆ ಸೂರ್ಯ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ನಕ್ಷತ್ರಕ್ಕೆ ಬಂದಾಗ ಒಂಚೂರು ತಲೆ ಕೆಡಿಸ್ತಾನೆ, ಒಂದು 15 ದಿನ. ಮನಸ್ಸಿಗೋ, ಮಗು ವಿಚಾರ, ಮನೆ ವಿಚಾರ. ಬಟ್ ಪ್ರಯಾಣಗಳು ಮಾಡ್ತೀರಿ, ಆಕಸ್ಮಿಕ ಪ್ರಯಾಣ, ದೈವ ದರ್ಶನ, ಶಿವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ, ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಅಮ್ಮನವರ ದರ್ಶನ, ಅಂಬಾಭವಾನಿ ದರ್ಶನ,
ಹೌದು, ಸುಮ್ಮನೆ ಅಲ್ಲ, ಸರ್ಪ ಅಷ್ಟಮಾಧಿಪತಿ ನಿಮ್ಮ ಮನೆಗೆ ಬಂದಿದ್ದಾನೆ. ಸೊ ಅಷ್ಟಮಾಧಿಪತಿ ಆಗಿರೋದ್ನ ಏನೋ ಒಂದು ರೀತಿ ದಿಗಲಿರುತ್ತೆ. ಎಷ್ಟು ದಿನ ಅವ್ನು ಕೇತು ಜೊತೆ ಸೇರ್ಕೊಂಡು ಒಂದು ರೀತಿ ತಮಾಷೆ ಮಾಡ್ತಿದ್ದ, ಈಗ ಬಂದಿದ್ದ ಒಂಥರ ಧೈರ್ಯನು, ಇದು ಮಾಡ್ತೀನ ನಿಜವಾಗ್ಲೂನ. ಶಕ್ತಿ ಇಲ್ದಿದ್ದವ್ರು ದಿಢೀರಂತ ಜ್ವರ ಬಿಟ್ಟಿದ ತಕ್ಷಣ ಓಡಬಾರ್ದು, ಸ್ವಲ್ಪ ಸಮಯ ತಗೋಬೇಕು. ಡಾಕ್ಟರ್ 15 ದಿನ ಟೈಫಾಯ್ಡ್ ಬಂದಿದೆ, ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ ರೆಸ್ಟ್ ಮಾಡಿಟ್ಟಿದ್ರು. ಸೊ ದೇಹದಲ್ಲಿ ಶಕ್ತಿ ಇಲ್ಲ. ಈಗ ಬಿಟ್ಟಿದ ತಕ್ಷಣ, ಜ್ವರ ಬಿಟ್ಟಿದ ತಕ್ಷಣನೇ ಎದ್ದು ಓಡ್ತೀನಿ ಅಂದ್ರೆ ನೋ, ಒಂದೊಂಚೂರ ಗಂಜಿ ತಿನ್ನಿ, ಇನ್ನೊಂಚೂರು ರಸಮನ್ನ ತಿನ್ನಿ, ಒಂದು ಎಳ್ನೀರು ತಗೊಳ್ಳಿ, ಒಂದು ಹಣ್ಣು ತಿನ್ನಿ, ಒಂದು ಮೂಸಂಬಿ ಜ್ಯೂಸ್ ತಗೊಳ್ಳಿ, ಒಂದು ಸಣ್ಣದಾಗಿ ತಿಳಿ ಮೊಸರನ್ನ ತಿನ್ನಿ, ಮಜ್ಜಿಗೆಯನ್ನ ತಿನ್ನಿ ಅಂತಾರೆ. ನೀವು ಏಕ್ದಮೇ ಇಲ್ಲ ಜ್ವರ ಬಿಟ್ಬಿಟ್ಟಿದೆ ನನಗೆ ಎದ್ದು ಬಿಟ್ಟೆ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡೋಕೆ ಹೋದ್ರೆ ಪೆಟ್ಟು ತಿನ್ಬಿಡ್ತೀನಿ. ಯಾಕಂದ್ರೆ ಬುಧ ವಕ್ರ. ಸ್ವಲ್ಪ ಜಾಗರೂಕತೆ. ಸೂರ್ಯ ಚೆನ್ನಾಗಿದ್ದಾನೆ, ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಕಣ್ಣಿಗೆ ಆಸೆ ಪಟ್ಟಿದ್ದೆಲ್ಲ ಬರುತ್ತೆ. ಬಟ್ ಹತ್ತಿರದವರ ಯಾರೋ ಬಂದು ಬೆಳಗ ಆತ್ಮೀಯರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಇರುತ್ತೆ. ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಅವರ ಆರೋಗ್ಯ, ಅವರ ಜೊತೆ ಸಣ್ಣ ಭಿನ್ನಾಭಿಪ್ರಾಯಗಳು. ಯಾಕಂದ್ರೆ ಕುಜ ಸಪ್ತಮವನ್ನ ನೋಡ್ತಾನೆ, ಅಷ್ಟಮವನ್ನು ನೋಡ್ತಾನೆ. ದೂರ ಪ್ರಯಾಣ ಜಾಗ್ರತೆ, 2 ವೀಲರ್ಗಳಲ್ಲಿ ಸ್ವಲ್ಪ ಜಾಗ್ರತೆ, ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಯಶಸ್ಸು, ಕೋರ್ಟಿನ ವ್ಯಾಜ್ಯಗಳಿದ್ರೆ ಜಯ, ಏನಾದರೂ ಒಂದು ವ್ಯಾಜ್ಯಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ದಾರಿ ಮಾಡತಕ್ಕಂಥದ್ದಾಗುತ್ತೆ. ಬುದ್ಧಿವಂತಿಕೆ, ವಿಪರೀತ ಬುದ್ಧಿವಂತಿಕೆ ಇರುತ್ತೆ. ಕರ್ಕೊಂಡೋಗಿ ಟ್ರೇಡಿಂಗ್ ಮಾಡೋಣ, ಸ್ಟಾಕ್ ಮಾರ್ಕೆಟ್ ಮಾಡೋಣ, ಇನ್ವೆಸ್ಟ್ ಮಾಡೋಣ, ಈ ಥರದೊಂದು ಛಾಯೆಗೂ ಕೂಡ ಒಳಗಾಗ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ, ಸ್ವಲ್ಪ ನಿಧಾನ ಮಾಡಿ. ಆತರಕಾರಕ ಕುಜ, ಬುಧನೂ ಆತರ, ಇಬ್ಬರು. ಅದಕ್ಕೆ ಕುಜ ಬಂದು ಬುಧನ ಮನೆಯಲ್ಲಿ ಕೂತವನ್ನ ಬಂದು ಟೆಕ್ನಿಕಲಿ ಸೌಂಡೆಡ್, ಎಸ್ಪೆಷಲಿ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಅಲಂಕಾರ, ಒಪ್ಪ, ಓರಣ, ಚಿತ್ರಕಲೆ, ಶಿಲ್ಪಕಲೆ, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಕಲೆಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಮೀಡಿಯಾ, ಮಾಧ್ಯಮ, ಎಡಿಟಿಂಗು, ಡಿಸೈನಿಂಗು, ಬಟ್ಟೆ, ಕಸೂತಿ ಕೆಲಸ, ಈ ಒಂದು ಶಿಲ್ಪಕಲೆಯ ಕೆಲಸಗಳು, ಕೆತ್ತನೆಯ ಕೆಲಸಗಳು, ವುಡ್ ವರ್ಕ್ಸು, ವುಡ್ಡಲ್ಲೇ ಕೆತ್ತನೆ ಮಾಡತಕ್ಕಂಥದ್ದು, ದೇವತಾ ವಿಗ್ರಹಗಳು, ಮರದ ಕೆಲಸಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತ ಕೆಲಸ, ಸಣ್ಣದಾಗಿ ಲಿಕ್ಕರು, ಈ ಒಂದು ನಾನ್ ವೆಜ್ ವ್ಯಾಪಾರ, ಹೋಟೆಲ್ ಇಂಡಸ್ಟ್ರಿ, ಬೆಂಕಿ, ಎಲೆಕ್ಟ್ರಿಸಿಟಿ ಬೋರ್ಡು, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಿಪೇರಿ ಮಾಡೋದು, ವಾಚ್ ರಿಪೇರಿ ಮಾಡೋದು, ಕ್ಯಾಮ್ರಾ ರಿಪೇರಿ ಮಾಡೋದು, ಹೈ ಎಂಡ್ ಲಕ್ಸುರಿ ವಸ್ತುಗಳನ್ನ ಮೇಂಟೈನ್ ಮಾಡೋದು, ದೊಡ್ಡದಾದಂಥ ಬಂಡೆಗಳನ್ನ ಕಡೆಯತಕ್ಕಂಥ ಒಂದು ಇಂಜಿನಿಯರಿಂಗ್ ಡಿಸೈನಿಂಗ್ ಕೊಡ್ತಕ್ಕಂಥದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಮೈನಿಂಗ್ ಸಂಬಂಧಪಟ್ಟಂಥದ್ದು, ಡಿಗ್ಗಿಂಗ್, ಮೈನಿಂಗ್, ರಿಪೇರಿ, ಸರ್ವಿಸಿಂಗ್, ದೊಡ್ಡ ಗಾಡಿಗಳನ್ನ ಸರ್ವಿಸ್ ಮಾಡೋದು, ದೊಡ್ಡ ವಾಹನ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಲ್ಲಿ ರಿಪೇರಿ ತೆಗೆದಿಡೋದು, ಇನ್ನೊಂದು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು ವಿಶೇಷ ಬಲ ಕೊಡುತ್ತೆ. ನಿಮ್ಮ ಬುದ್ಧಿವಂತಿಕೆ ಪ್ರಕಾಶಿಸುತ್ತೆ. ಯಾವ ಮಟ್ಟಕ್ಕೆ ಅಂತ ಹೇಳ್ದ ಅಂದ್ರೆ, ಒಮ್ಮೆ ಒಂದು 3 ಜನ ಆತ್ಮೀಯರು ಎಲ್ಲೋ ಒಂದು ಲಾಂಗ್ ಡ್ರೈವ್ ಮಾಡ್ತಾ ಇದ್ದಾರೆ. ನಿಮ್ಮ ಶಕ್ತಿ ನೋಡಿ, ವಕೀಲರ ಬುದ್ಧಿವಂತಿಕೆ, ಟೀಚರ್ಗಳ ಬುದ್ಧಿವಂತಿಕೆ, ಇಂಜಿನಿಯರ್ಗಳ ಬುದ್ಧಿವಂತಿಕೆ. ನೀವು ಕನ್ಯಾ ಲಗ್ನ, ಕನ್ಯಾ ರಾಶಿ, ಸಾಮಾನ್ಯದವರಲ್ಲ. ಚಿಕ್ಕ ಚಿಕ್ಕ ಕಣ್ಣುಗಳು ನೀವು. ಅಲ್ಲೊಂದು ಆಂದೋಲನ, ಭಯ ಇದ್ದೇ ಇರುತ್ತೆ. ಸರಿಯಾದ ಗುರು, ಸರಿಯಾದ ಸೇನಾಪತಿ, ದಳಪತಿ, ಮಾರ್ಗದರ್ಶನ, ಗುರು, ಸಂಗಾತಿ ಸಿಕ್ಕಿಬಿಟ್ರೆ ನೀವು ಅಸಾಮಾನ್ಯರು. ನೀವು ನೆನಪಿಟ್ಟುಕೊಳ್ಳಿ. ಈ 3 ಜನ ಬರ್ತಿರ್ಬೇಕಾದ್ರೆ ಒಬ್ಬ ಪೊಲೀಸಪ್ಪ ನಿಲ್ತೇ ಬಿಟ್ಟಿದ್ದಾನೆ ಗಾಡಿಯನ್ನ. ಸ್ಪೀಡು ಡ್ರೈವ್ ಮಾಡ್ತಿದ್ಯಾ? ಇಲ್ಲ ಸರ್. ಇಲ್ಲ, ನೀನು ಸ್ಪೀಡ್ ಮಾಡ್ಕೊಂಡು ಬಂದೆ, ನಾನು ನೋಡಿದೆ. ಈ ರೋಡಲ್ಲಿರೋದು 60, ನೀನು 80, 90ರಲ್ಲಿ ಬಂದೆ. ಇಲ್ಲ ಸರ್, ನನ್ನ ಸ್ಪೀಡ್ಗನ್ ಸುಳ್ಳು ಎಲ್ಲಲ್ಲ. ತೆಗಿ, ವಿಂಡೋ ತೆಗಿ, ಕುಡಿದು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ಯಾ, ಇನ್ನೊಂದು ಮಾಡಿದ್ಯಾ, ತೆಗಿ, ಅದು ತೆಗಿ, ಇದು ತೆಗಿ ಅಂತ ಥರ ಅವ್ಯಾಚ್ಯ ಶಬ್ದದಿಂದ ಬಳಸ್ಬಿಟ್ಟಿದ್ದಾರೆ. ಕೆಟ್ಟ ಭಾಷೆ. ತೆಗಿಯೋ, ಎತ್ತೋ ಅಂತ. ಯಾಕೋ ತಲೆ ಕೆಟ್ಟೋಯ್ತು. ಕನ್ಯಾ ರಾಶಿಯವನೊಬ್ಬನಿದ್ದ ಒಳಗಡೆ. ನಾವು ಕುಡಿದು ಬಂದಿದ್ದೀವಿ ಅಂತ ಏನಾದ್ರು ಗೊತ್ತಾಗ್ಬಿಡ್ತೇನೋ ನೋಡೋ ಆತನಿಗೆ ಅಂತ ಪೊಲೀಸ್ ಅಪ್ಪನ ಕಿವಿ ಕೇಳಿಸೋ ಹಾಗೆ. ಏನ್ರೋ ಕುಡಿದು ಓಡಿಸ್ತೇವೋ? ಸಿಕ್ಕಾಬಟ್ಟೆ ಪಾರ್ಟಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಕಾರ್ ನಿಂತಿತ್ತು, ಅದನ್ನ ಎತ್ಕೊಂಡು ನೀಟಾಗಿ ಬಂದಿದ್ದೀವಿ.
ಒಬ್ಬನ ಕಾರು ಅವ್ನು ಕೂತಿದ್ದ, ಅವನ್ನ ಹೊಡೆದು ಹಿಂದ್ಗಡೆ ಡಿಕ್ಕಿನಲ್ಲೂ ಹಾಕ್ಬಿಟ್ಟಿದೀವಿ ಅಂತ. ಇವನಿಗೆ ಗಾಬರಿ, ಕದ್ದಿ ಸರಿ ಕುಡ್ದಿದ್ದಾರೆ, ಯಾರನ್ನೋ ಹೊಡೆದಿದ್ದಾರೆ, ಕಾರ್ನ ಬೇರೆ ಕದ್ಕೊಂಡು ಬಂದಿದ್ದಾರೆ, ತಗೊಂಡು ಡಿಕ್ಕಿನಲ್ಲಿ ಬೇರೆ ಹಾಕೊಂಡು ಬಂದಿದ್ದಾರೆ. ಗಾಬರಿ ಆಗ್ಬಿಟ್ಟು ವೈಲಕ್ಕೆ ತೆಗೆದು, ಸ್ವಾಮಿ ಎಮರ್ಜೆನ್ಸಿ ಬನ್ನಿ ಬನ್ನಿ ಅಂದಿದ್ದೆ. ಒಂದು 10 ಗಾಡಿಗಳು, ಗನ್ನುಗಳು, ಇನ್ನೊಂದು ತಗೊಬಂದು ಇಳಿಸಿದ್ದಾರೆ. ಸೀದಾ ವಿಂಡೋ ತೆಗಿಯ ಅಂತ ಹೇಳ್ಬಿಟ್ಟು ನೀಟಾಗಿ ವಿಂಡೋ ತೆಗೆದು, ಏನ್ ಸ್ವಾಮಿ, ಏನ್ ಈ ತರ ಅಂತ. ನೀನು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದ. ಡ್ರಿಂಕಾ? ಯಾರು ಹೇಳಿದ್ದು? ಖಂಡಿತ ಇಲ್ಲಪ್ಪ, ನಾವು ಡ್ರಿಂಕೇ ಮಾಡಿಲ್ಲ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೋತಾರೆ, ಡ್ರಿಂಕ್ ಅಂಡ್ ಡ್ರೈವ್ ಇಲ್ಲ. ಆ ದೊಡ್ಡ ಪೊಲೀಸ್ ಅಧಿಕಾರಿಗೆ ಈ ಕಂಪ್ಲೇಂಟ್ ಮಾಡಿದ ಒಂದು ಪೊಲೀಸ್ ಅವನ ಮೇಲೆ ನೋಡ್ತಿದ್ದಾರೆ. RC ಬುಕ್ ತೆಗಿಯೋ, ನಿಮ್ ಲೈಸೆನ್ಸ್ ತೆಗಿಯೋ. ಶಿವ ಅಂತ ತೆಗೆದು ಕೊಟ್ಟಿದ್ದಾರೆ. ಮೊದಲನೇ ಅವ್ನು ಕೇಳಿದಾಗ ಇಲ್ಲ ಅಂದ್ರು, ಕದ್ಕೊಂಡು ಬಂದಿರೋದು ಅಂದ್ರು. ಅವ್ನು ಎಡವಟ್ ಭಾಷೆನಲ್ಲಿ ಮಾತಾಡಿದ್ನಲ್ವಾ, ಅವನಿಗೆ ಪಾಠ ಕಲಿಸ್ಲಿಕ್ಕೆ. ತಗೊಳ್ಳಿ ಸ್ವಾಮಿ ಲೈಸೆನ್ಸ್. ಚೆಕ್ ಮಾಡ್ತಾರೆ, ಕರೆಕ್ಟ್ ಇದೆ. RC ಬುಕ್ ತೆಗಿಯೋ, ತಗೋ. ಎಮಿಷನ್ ಕಾರ್ ಇವ್ರ ಹೆಸರಲ್ಲೇ ಇದೆ. ಇವ್ನು ನೋಡಿದ್ರೆ ಕದ್ಕೊಂಡು ಬಂದಿದಂತೆ. ಕಾರ್ ಕದ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಿ ಅಂತ. ನಾವ್ಯಾವಾಗ ಹೇಳಿದ್ವಿ ಸ್ವಾಮಿ? ಫುಲ್ ಕುಡಿದು ಟೈಟ್ ಆಗಿ ಯಾರನ್ನೋ ಹೊಡೆದು ಕಾರೇ ತಕೊ ಬಂದಿದ್ದೀರಂತೆ. ಡಿಕ್ಕಿ ತೆಗಿರೋ ನೋಡ್ಬೇಕು. ಏನ್ ಮಾತಾಡ್ತೀರ ಸ್ವಾಮಿ? ನಮ್ಮ ಕಾರು, ನಾವು ಕುಡ್ದೇ ಇಲ್ಲ, 2 ಇದಾಯ್ತು. ನೀವ್ ಯಾರ್ಯಾರ ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಡಿಕ್ಕಿನೂ ತೆಗೆದ್ರೆ ಡಿಕ್ಕಿಲೂ ಏನೂ ಇಲ್ಲ. ಏನೋ ಇದು ಅಂತ. ಏನೂ ಇಲ್ವಲ್ಲ ರೀ, ಯಾರನ್ನೂ ಹೊಡೆದಾಕಿಲ್ಲ ಅಂತ. ಅಯ್ಯೋ ಸ್ವಾಮಿ, ಇದು ಯಾರು ಹೇಳಿದಂತ? ಅವನೇ ಹೇಳಿದ್ದು, ನಮ್ಮನ್ನ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಅಂತ ಕೂಡ ಹೇಳಿದ್ದು ಅವನೇ. ಆ ಹುಚ್ಚನ ಮಾತು ಕೇಳಿದ್ರ ಅಂತ ಅವ್ನಿಗೆ ಇಮಿಡಿಯೇಟ್ ಫೈನ್. ಕನ್ಯಾ ರಾಶಿಯವರು ಪಾಠ ಕಲಿಸ್ಬೇಕು ಅಂದ್ರೆ ಸ್ಪಾಟಲ್ಲಿ ಪಾಠ ಕಲಿಸ್ತಾರೆ. ಅಂತ ಚಾಣಾಕ್ಷರು ಮಾಡಿ. ಒಬ್ಬ ಪೊಲೀಸ್ ಅವನು ಅಸಭ್ಯವಾಗಿ ವ್ಯಕ್ತಿ ನಡೆದುಕೊಂಡಿದ್ದಕ್ಕೆ, ಕೆಟ್ಟ ಭಾಷೆ ಬಳಸಿದ್ದಕ್ಕೆ, ಆಡಬಾರ್ದ ಮಾತು ಆಡಿದ್ದಕ್ಕೆ ಎಲ್ಲಿ ಕೊಡ್ಬೇಕು ಅಲ್ಲೆಲ್ಲಾಟ್ರಿ ಅಲ್ಲೇ ಬಹುಮಾನ ಕೊಡೋ ಅಂಥವ್ರು ನೀವು. ಸಾಮಾನ್ಯರಲ್ಲ ನೀವು. ಅಂಥದ್ರಲ್ಲಿ ಕುಜ ಕೂತಿರೋದ್ರಿಂದ ನೀವು ಅಲ್ಲೆಲ್ಲಾಟ್ರಿ ಅಂತ ಹೋಗ್ತೀರಿ. ಸ್ವಲ್ಪ ಸುಮ್ಮನೆ ಏನೋ ಮಾಡಕ್ ಹೋಗ್ಬೇಡಿ. ಕುಜ ಹಂಗೆ. ನೀವು ಜಗಳ ಗಂಟರ. ನಾ ಹೇಳಿದ್ನಲ್ಲ, ಕಾರಲ್ಲಿ ಕೂತೆ ಯಾವ ವ್ಯಕ್ತಿನ ಅರೆಸ್ಟ್ ಮಾಡಿಸ್ಬೇಕೋ ಅವನನ್ನು ಅರೆಸ್ಟ್ ಮಾಡಿಸ್ಬಿಟ್ರಿ, ಅವನ ಹೆಸರು ಕೆಡಿಸ್ಬಿಟ್ರಿ. ಏನು ಮಾಡಿದೆಯೇ? ಚದುರಂಗದ ಆಟದಲ್ಲಿ ನಿಮಗಿಂತ ನಿಷ್ಣಾತರಿಲ್ಲ. ಕನ್ಯಾ ಲಗ್ನದವ್ರು ಅಂತ ಒಂದು ಕುಜ ಬಂದಿರೋದ್ರಿಂದ ಸೂರ್ಯ ನೋಡಿ 11ನೇ ಮನೆ, ಖಂಡಿತ ವಿಜಯ ಪ್ರಾಪ್ತಿ. ತಗಾದೆಗಳು, ವ್ಯಾಜ್ಯಗಳು ಕುಳಿತು ಮಾತನಾಡಿ ಸರಿಪಡಿಸ್ಕೊಳ್ಳೋಣ ಅಂತ ನೀವೇನಾದ್ರೂ ನಿಂತ್ರೆ ನಿಮ್ಮನ್ನು ತಡೆಯುವವರಿಲ್ಲ. ವಿಶೇಷ ಬಲಂ ವಿಶೇಷ ಜ್ಞಾನ. ಸ್ವಲ್ಪ ದೂರ ಪ್ರಯಾಣ, ಎಚ್ಚರಿಕೆ. ಜಗಳ, ಫಿಸಿಕಲ್ ವಾರ್ ಅಂತ ಹೋಗ್ಬೇಡಿ. ಬುದ್ಧಿನ ಉಪಯೋಗಿಸಿ. ಯಾರೇ ಕಾನೂನು ಇದೆಯಲ್ಲ, ಸತ್ಯಮೇವ ಜಯತೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಿಮಗೆ ನಂಬಿಕೆನೇ ಇಲ್ಲ. ಕಲಿಯುಗಕ್ಕೆ ಇರುವ ಧರ್ಮದ ಇನ್ನೊಂದು ರೂಪವೇ ಸತ್ಯ. ಇದರಪ್ಪ ಮಹಾ ದೇವತಾ ಸ್ವರೂಪಿಗಳಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳಿದ್ದಾರೆ ನಿಮ್ಮ ನಡುವೆ. ಖಂಡಿತ ಯಾವುದಾದರೂ ನೋಡಿ, ಎಂಥ ಶಿಕ್ಷೆ, ಸಾಯುವವರೆಗೂ ಜೀವಾವಧಿ ಶಿಕ್ಷೆ. ಬದುಕಿದ್ದಿನ್ನೇನು ಪ್ರಯೋಜನ ಸ್ವಾಮಿ? ತುಂಬಾ ದೊಡ್ಡವರಿಗೆ ಹೊಡೆತ ಬಡತ ಏನೂ ಬೇಕಿಲ್ಲ. ಮಾನ ಹೋಯ್ತು ಅಂದ್ರೆ ಹೋಯ್ತು, ಅದಕ್ಕೆ ಮರ್ಯಾದೆ ಹೋಯ್ತು ಅಂದ್ರೆ ಹೋಯ್ತು. ನಾವು ಮಧ್ಯಮ ವರ್ಗದವರು ಮರ್ಯಾದಸ್ಥರಪ್ಪ, ನಮಗಿಂಥದ್ದೆಲ್ಲ ಗೊತ್ತಾಗಲ್ಲ. ಸೊ ಕನ್ಯಾ ಲಗ್ನ ಬ್ಯೂಟಿಫುಲ್ ಸಕ್ಸಸ್. ಅದರಲ್ಲೂ ದಶಾಭುಕ್ತಿಗಳು ಸೂರ್ಯ ದಶೆ ಏನಾದರೂ ಇತ್ತು ಅಂದ್ರೆ ಸಕ್ಸಸ್ ಪಕ್ಕ. ಬುಧ ದಶೆ ಏನಾದರೂ ಇತ್ತು ಕನ್ಯಾ ಲಗ್ನದವರಿಗೆ ಇನ್ನಷ್ಟು ಸಕ್ಸಸ್ ಪಕ್ಕ. ಸ್ವಲ್ಪ ಕುಜದಶೆ ಇರೋರು ಸ್ವಲ್ಪ ಎಚ್ಚರಿಕೆ, ಚಂದ್ರದಶೆ ಇರೋರು ಸ್ವಲ್ಪ ಎಚ್ಚರಿಕೆ. ಶುಕ್ರದಶೆ ಇರೋವ್ರಿಗಂತೂ ಮಹಾಯೋಗವೇ. ವೃತ್ತಿಯಲ್ಲೊಂದು ಬದಲಾವಣೆಗಳೆಲ್ಲ ನೋಡ್ತಕ್ಕಂಥ ಒಂದು ಪರಿಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ
ಪರಿಪೂರ್ಣ ಸ್ವಾಗತ ಅಂತ ಹೇಳ್ತಾ, ವಿಶೇಷವಾಗಿ ಕೆಲವೊಂದು ಸಮಯ ಗುರುಗಳೇ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಯಾರು ಮಾಡಬಾರದು, ಯಾವುದನ್ನು ಇಡಬಾರದು. ನಮಗೆ ಕರ್ನಾಟಕಕ್ಕೆ ತುಂಬ ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅದನ್ನು ನಾನು ಗುರುವಾರದ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಗಳು, ಬದ್ಧತೆಗಳು ಸುಮ್ಮನೆ ಅಲ್ಲ, ಅಮ್ಮನವ್ರನ್ನ ಮನೆ ಕರೆಸೋದು. ಎಲ್ಲರೂ ನೋಡಿ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ ಮೇಲೆ ಗಾಡಿ ಓಡಿಸ್ಬಾರ್ದು. ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಸೀಸ್ ಮಾಡಿದ್ದಾರೆ ಅಂದರೆ ನಿಮಗೆ ಡ್ರೈವಿಂಗ್ ಮಾಡೋ ಅಧಿಕಾರ ಇಲ್ಲ. ಅಪರಾಧಿ ಬೇರೆ, ಆರೋಪಿ ಬೇರೆ. ಇದನ್ನು ನೆನಪಿಟ್ಕೊಳ್ಳಿ. ನಿಮ್ಮನ್ನ ಸಂಸ್ಥೆಯಿಂದ, ನೀವು ನಂಬೋಲ್ಲ, ನಾನೊಂದು ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ, ಕಟ್ಟ ಕಡೆಯ ದಿನ ಕೆಲ್ಸಕ್ಕೆ ಹೋಗ್ತಾನೆ. ನಿತ್ಯ ರಾಜಮರ್ಯಾದೆ. ನಮಗೆ ಅಂತ ಒಂದು ದೊಡ್ಡ ಸ್ಥಾನ, ಇನ್ನೊಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋರಿಗೆ ಸಪ್ರೇಟ್ ಲಿಫ್ಟ್ ಇರುತ್ತೆ. ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಒಂದು 16,000 ಮಂದಿ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆ. ಸೊ ಅದರಿಂದ ನಾರ್ಮಲ್ ಪ್ರೋಟೋಕಾಲ್ಗೂ ನಮಗೊಂದು ಟ್ಯಾಗು ಬೇರೆ ಇರುತ್ತೆ. ರೆಡ್ ಟ್ಯಾಗು, ಬ್ಲೂ ಟ್ಯಾಗು, ಗ್ರೀನ್ ಟ್ಯಾಗು ಇರ್ತಾರೆ. ಸೊ ಕೆಲವು ಟ್ಯಾಗ್ಗಳಿದ್ರೆ ಅದಕ್ಕೆ ಬೇರೆಯೇ ಪ್ರೋಟೋಕಾಲ್. ಅದೇ ರಾಜಮರ್ಯಾದೆ, ಸಲ್ಯೂಟು, ಹೋಗು, ಯಾರಿಗೂ ಗೊತ್ತಿಲ್ಲ. ಲಾಸ್ಟ್ ದಿನ ದೊಡ್ಡವ್ರಿಗೆ ಮಾತ್ರ ಗೊತ್ತಿದೆ, ನನ್ನ ಕೆಳಗಡೆವ್ರಿಗೆ ಗೊತ್ತಿದೆ. ಬಂದೆ, ಕೆಲಸ ಮಾಡಿದೆ, ಕ್ಯಾಂಟೀನ್ಗೆ ಹೋದೆ, ಕಟ್ಟ ಕಡೆಯ ಊಟ. ಏನು ಬರೋಕ್ಕಾಗಲ್ಲ. ಐ ವಿಲ್ ನಾಟ್ ಬಿ ಅಲೌಡ್. ಗೇಟ್ ಹತ್ರ ಕೂಡ ಬಿಡಲ್ಲ, ನನಗದು ಗೊತ್ತು. ಐ ಆಮ್ ಅನ್ ಔಟ್ ಆಫ್ ಸೈಟ್ ಇಸ್ ಅನ್ ಔಟ್ ಆಫ್ ಮೈಂಡ್. ಅದಷ್ಟೇ, ನಮ್ಮನ್ನು ಬಿಡೋಲ್ಲ. ಯಾವುದೇ ಸಂಸ್ಥೆ ಆದರೂ ಕಡೆಯ ತುತ್ತು. ಸಾಮಾನ್ಯವಾಗಿ ನಾನು ಕ್ಯಾಂಟೀನಲ್ಲಿ ತಿನ್ನೋಲ್ಲ, ಮನೆಯಿಂದಲೇ ಊಟ. ಅವತ್ತು ಕಣ್ತುಂಬ ಅನ್ನ ಪೂರ್ಣೇಶ್ವರಿಯನ್ನು ನೆನೆಸ್ಕೊಂಡು, ಅಮ್ಮ, ಈ ಸಂಸ್ಥೆಯಲ್ಲಿ ನನಗೆ ಎಲ್ಲೋ ಇದ್ದ ರವಿಶಂಕರ, ಇಷ್ಟು ದೊಡ್ಡ ಜನ ಜಂಗುಳಿ ಜಾತ್ರೆ ಹೆಸರು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್ ಏನೇನೋ ಆಗಿ ನನ್ನ ಎಲ್ಲೋ ತಂದು ನಿಲ್ಲಿಸ್ದೆ. ಇವತ್ತಿಗೂ ಫಾತಿಮಾ ಮೇಡಮ್ ನಾನು ನೆನೆಸ್ಕೋತೇನೆ. ಕ್ಯಾ ರವಿ ತುಜೆ ನಟ್ಟಾ ಬೋಲ್ಟಾ ನಿಕಾಲ್ ಕೆ ಆಯಾ ಕ್ಯಾ ಕಾಮ್ಕೋ ಅಂತ ಬೈತಿತ್ತು ತಾಯಿ ಜೀವ. ಏನ್ ದಿನಕ್ಕೆ 3,000 ಮೇಲ್ಗಳು ಮಾಡಿದ್ರು ಕೂಡ ಎಷ್ಟು ಅಂತ ಮೇಲಿಗೆ ರಿಪ್ಲೈ ಮಾಡ್ತೀರಾ? ಕೆಲಸ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಆ ಸ್ಥಾನವೇ ಹಾಗೆ ಪಕ್ಕದಲ್ಲಿ ಕುತ್ಕೊಂಡು ನಗೋದ ತಾಯಿ ಜೀವ. ಏನ್ ಮಾಡ್ತಿದ್ದೆ ನನಗೆ? ನೆಟ್ಟು ಬೋಲ್ಟ್ ಬಿಚ್ಬಿಟ್ಟು ಬಂದಿಟ್ಟಿದ್ಯಾ, ಹಿಂಗೆ ಫ್ರೀಸ್ ಹಾಕೋದು. ಕೆಲವೊಂದ್ ಸಮಯ ಏನು ಮಾಡಿದಂಗೆ ಕುತ್ಕೊಬಿಡ್ತಿದ್ದ. ಆ ಪಾರ್ಟಿ ಒತ್ತಡದ ಕೆಲಸ. ನಮಗೆ 8 ಅವರೇ ಕೆಲಸ. ನೀವು ನಂಬಲ್ಲ, 24 ಗಂಟೆ ಕೆಲಸ ಮಾಡಿದ್ರು. ನನ್ನ ಲಾಗಿನ್ ಟೈಮ್ ಸಂಜೆ 9 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆ ಲಾಗೌಟ್ ಆಗಬೇಕು. ನೀವು ನಂಬಲ್ಲ, ಬೆಳಿಗ್ಗೆ 11 ಗಂಟೆಗೆ ಲಾಗೌಟು, ಸಂಜೆ 4 ಗಂಟೆಗೆ ಮತ್ತೆ ಹೋಗ್ತಿದ್ದೆ. 5 ಅವರೇ. ಆ ಜರ್ನಿನಲ್ಲಿ ಒಂದು 1 ಅವರ್ ನಿದ್ದೆ. ಆಫೀಸ್ಗೆ ಹೋಗುವಾಗ ಜರ್ನಿನಲ್ಲಿ 1 ಅವರ್ ನಿದ್ದೆ ಎಕ್ಸ್ಟ್ರಾ. 12, 1, 2, 3 6 ಅವರ್ ಅಷ್ಟೇ ಬರೀ ಕೆಲಸ. ಸ್ಯಾಟರ್ಡೆ ರಜಾ, ಸಂಡೇ ರಜಾ. ನೀವು ನಂಬಲ್ಲ, ಸಾಟರ್ಡೆ ನಾನು ಡ್ಯೂಟಿಯಿಂದ ಲಾಗೌಟ್ ಆಗ್ತಿದ್ದೆ ಸಂಜೆ 4 ಗಂಟೆಗೆ. ಹಿಂದಿನ ದಿನ 4 ಗಂಟೆಗೆ ಹೋದವನು ಮಾರನೇ ದಿನ ಸಂಜೆ 4 ಗಂಟೆಗೆ ಲಾಗೌಟು. ಕೆಲವೊಂದು ಸಮಯ ಭಾನುವಾರಗಳು ಪೂರ್ತಿನೂ ಕುತ್ಕೊಬಿಡ್ತಿದ್ದೆ. ಶನಿವಾರ ಅಲ್ಲೇ, ಭಾನುವಾರ ಅಲ್ಲೇ. 15 ದಿನ ಆದ್ರು ಇನ್ನು ಮನೆಗೆ ಬಂದು ಹೋಗೋದ್ರಲ್ಲಿ 2-3 ಅವರ್ ಏನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ನಾನ, ಅಲ್ಲೇ ಕೆಲಸ, ಈ ಥರದ್ದೆಲ್ಲ ಆಗೋದು. ಹೇಳಲಿಕ್ಕಾಗದಷ್ಟು ಒಂದು ಜವಾಬ್ದಾರಿ. ಆ ಸ್ಥಾನ ಆ ರೀತಿ ಇತ್ತು. ಕಟ್ಟಗಡೆಯ ಪ್ರಸಾದ ಸೇವಿಸಿ ನಮಸ್ಕಾರ ಹಾಕಿ ಆ ಟ್ಯಾಗ್ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕು. ಲಾಗೌಟ್ ಆಗುವಾಗ ನಮಗೊಂದು ವಿಸಿಟರ್ ಟ್ಯಾಗ್ ಕೊಡ್ತಾರೆ. ಎಲ್ಲ ಫೈನಲ್ ಇದು ಮಾಡಿ ಥ್ಯಾಂಕ್ ಯು, ಹೊರಗಡೆ ಬಂದ್ಬಿಟ್ಟೆ. ಡನ್. 2 ದಿನ ಆದಮೇಲೆ ಕೆಲವೊಂದು ಲೆಟರ್ಸ್ ಮತ್ತೆ ತಗೊಳ್ಳೋದಿತ್ತು, ಸೈನ್ ಮಾಡೋದಿತ್ತು. ನೀವು ನಂಬೋಲ್ಲ, ಅದೇ ಎಂಟ್ರಿ ಗೇಟ್ ಹತ್ರ ಹೋಗ್ತೀನಿ. ಸೆಕ್ಯೂರಿಟಿ ನೀನು ಯಾರು ಅಂತ ನಂಬ್ತೀರಾ? ಅಲ್ಲಿ ಎಂಟ್ರಿ ಮಾಡ್ತೇನೆ. ಅಷ್ಟು ದೊಡ್ಡ ಸಂಸ್ಥೆನಲ್ಲಿ ಎಷ್ಟು ದೊಡ್ಡ ಜನಗಳ ಸಿಬ್ಬಂದಿಗಳ ಮೇಲೆ ಅಧಿಕಾರಿಯಾಗಿದ್ದವನು ನಂಬಲ್ಲ ನೀವು ಯಾರು ಅಂತಾನೆ. ಲಪ್ಪ ಹೀಗಿದ್ದೆ. ಅವೆಲ್ಲ ಏನಿಲ್ಲ, ಸೈನ್ ಹಾಕಿ ಒಂದು ಟ್ಯಾಗ್ ಕೊಡ್ತೀವಿ, ಫೋನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ನೀವು ನಂಬಲ್ಲ, ಯಾವ ಅಧಿಕಾರಿ ನನ್ನ ಜೊತೆ, ನನ್ನ ಕೆಳಗಡೆ ಅಧಿಕಾರಿಯೇ, ಲೆಟ್ರು ಇದೆಲ್ಲ ನನ್ನ ಸಮಾನ ಅಲ್ಲ, ಬಟ್ ಆ ಡಿಪಾರ್ಟ್ಮೆಂಟ್ಗೆ ಆದ ದೊಡ್ಡವನು. ಅಲ್ಲ ಯಾರ ಕೇಳು, ಸೆಕ್ಯೂರಿಟಿ ಪ್ರೋಟೋಕಾಲ್ ಹತ್ರ 2 ಅವರ್ ಆದ್ಮೇಲೆ ರೆಡಿ. ನನ್ನ ಜೊತೆ ಸೆಕ್ಯೂರಿಟಿ ಬರ್ತಾನೆ, ಅಲ್ಲೇ ರಿಸೆಪ್ಷನ್ ಹತ್ರ ಕೂತ್ಕೋತಾನೆ. ಆ ಲೆಟರ್ ತಗೋ, ಯಾರು ಕೇರ್ ಮಾಡೋರಿಲ್ಲ. ನನ್ನ ಜೊತೆ ಕೆಲಸ ಮಾಡ್ತಿದ್ದವ್ರು ತಿರುಗಿ ಕೂಡ ನೋಡಿಲ್ಲ. ಏನೋ ರವಿ ಅಂತ, ರವಿ ಸಾರ್
ರವಿ ಸಾರ್ ರವಿ ಸಾರ್ ಅಂತಿದ್ದವರು ನೈ ಯಾರು ಮಾತಾಡ್ಸಿಲ್ಲ. ನನ್ ಕೆಳಗಡೆ ಕೆಲಸ ಮಾಡ್ತಿದ್ದವ್ರು ಕೂಡ ಯಾರೋ ಒಬ್ರು ಇಬ್ರು ಆತ್ಮೀಯರಿದ್ದವರು ನನ್ನಿಂದ ಕಲ್ತವ್ರು ಓಡ್ ಬಂದು, ಸಾರ್ ಇದೇನ್ ಸರ್ ಕೇಳ್ಪಟ್ವಿ, ಹೌದಪ್ಪ ಹೇಗಾಯ್ತು, ಸೊ ಐ ಜಸ್ಟ್ ಮೂವ್ಡ್ ಆನ್ ಅಂತ ಹೇಳಿದ್ರು ಅಷ್ಟೇ. ಸುಮಾರು ಒಂದು ಕಡಿಮೆ ಅಂದ್ರು 600 ಜನಕ್ಕೆ ಉತ್ತರ ಕೊಡ್ಬೇಕಾದಂಥದ್ದು, ಅವ್ರಿಗೆ ನಾನು ಉತ್ತರ ಕೊಡ್ತಿದ್ದಂಥದ್ದು ಒಬ್ಬರಿಲ್ಲ. ಒಂದು ವಾರ 10 ದಿನ ಅಷ್ಟೇ ಮಕ್ಕಳೇ, ಯಾರು ಫೋನ್ ಇಲ್ಲ, ಏನೂ ಇಲ್ಲ, ಎಂಥದ್ದಿಲ್ಲ. ಐ ಆಮ್ ಅನ್ ಹಿಸ್ಟ್ರಿ ಅಂಡ್ ಐ ಆಮ್ ಅನ್ ಮಿಸ್ಟ್ರಿ. ಆ ಕಂಪ್ನಿಯಲ್ಲಿ 2 ದಿನ ಬಿಟ್ಟು ಹೋಗಿ ಲೆಟರ್ ತಗೊಳಕ್ ಹೋದ್ರೇನೆ ನೋಡ್ಬೇಕಿತ್ತು, ಅಧಿಕಾರಿ ಗರ್ವ ನೋಡ್ಬೇಕಿತ್ತು. ಆ ಗರ್ವ ಏನೋ ಬಂದು ನಿಂತ್ಕೊಳ್ಳೋ. ಅಂದರೆ ಒಂದು ಕೆಲಸದ ಸಂಸ್ಥೆಯಲ್ಲೇ ಈ ರೀತಿ ಒಂದು ವ್ಯವಸ್ಥೆ ಇರಬೇಕಾದರೆ, ಒನ್ಸ್ ಯು ಆರ್ ಅನ್ ಔಟ್, ಯು ಆರ್ ನಾಟ್ ಎಲಿಜಿಬಲ್. ಅಲ್ಲಿಲ್ಲ, ನಿನಗೆ ಆ ಪ್ರೋಟೋಕಾಲ್ ಕೊಡಲ್ಲ. ನೋಡಿ, ಮೊನ್ನೆ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಸುಪ್ರೀಂ ಕೋರ್ಟಿಂದಲೇ ಮನೆ ಖಾಲಿ ಮಾಡಕ್ಕೆ ಹೇಳಿ ಸ್ವಾಮಿ ಅಂತ. ಪಾಪ ಪುಣ್ಯಾತ್ಮ, ನನ್ನ ಮಕ್ಳಿಗೆ ಹಿಂಗಿದೆ, ನನಗೆ ಆ ಮೆಡಿಕಲ್ ಗ್ರೌಂಡ್ಸಲ್ಲಿ ಸ್ವಲ್ಪ ಸಮಯ ಕೊಡಿ, ನಾನು ಅಲ್ಲಿರೋನಲ್ಲ ಅಂತ ಹೇಳ್ಬಿಟ್ಟು ಆ ನಿವೃತ್ತ ನ್ಯಾಯಾಧೀಶರಾದಂಥ ಚಂದ್ರಚೂಡ ಅವರು ಹೇಳ್ಕೊತಾರೆ. ಚಂದ್ರಚೂಡ್ ಅವರು ಹೇಳ್ಕೊತಾರೆ ಆ ಮಕ್ಕಳನ್ನ, ಮೆಡಿಕಲ್ ತುಂಬ ಪ್ಯಾರಾಮೀಟರ್ ಪ್ರಾಬ್ಲಮ್ಸ್ ಇದೆ, ಅಷ್ಟೇ ಇಲ್ಲ ಅಂದ್ರೆ ನನಗೇನು ಬೇಕಿಲ್ಲ. ಅಂದ್ರೆ ಅವೆಲ್ಲ ಇಲ್ಲ, ಯು ಆರ್ ಔಟ್, ಯು ಆರ್ ಔಟ್. ಹಾಗೆ ಒಂದು ಕೆಲಸ, ಒಂದು ಜವಾಬ್ದಾರಿಗೆ ಇರಬೇಕಾದ್ರೆ ಒಂದು ವೈದಿಕ ನಿಯಮ, ಪೂಜೆ ನಿಯಮಗಳಿಗೆ ಕೆಲವರು ಏನೇನೋ ಮಾತಾಡ್ಬಿಡ್ತಾರೆ. ವರಲಕ್ಷ್ಮಿ ಹಬ್ಬ ನಮಗ್ ಮಾಡೋ ಅಧಿಕಾರ ಇಲ್ವಾ? ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಅದನ್ನ ನೀವು ಹೇಗ್ ಬೇಕಾದ್ರೂ ಮನ್ಸಿಗೆ ತಗೊಳ್ಳಿ. ಯಾರ್ಯಾರೋ ನಿಮ್ಗೇನ್ ಗೊತ್ತಾ, ಈ ಬುಡೆ ದಾಸೆಯರುಗಳೇ ಸರಿ, 8ನೇ ತಾರೀಕು ಬಂದ್ಬಿಟ್ಟಿದೆ, ಆಗಸ್ಟೇ ಬಂದ್ಬಿಟ್ಟಿದೆ, ಇಟ್ಸ್ ಸಮಥಿಂಗ್ ಬ್ಯಾಡ್. ಇನ್ನೊಂದು ನಾವು ಸಂಖ್ಯೆಗಳಿಗೆ ಮಹತ್ವನೇ ಕೊಡೋದಿಲ್ಲ ವೈದಿಕವಾಗಿ. ಅದೊಂದು ಊಟಕ್ಕಿರೋ ಒಂದು ಉಪ್ಪಿನಕಾಯಿ ತಿಂದ್ರೂ ಓಕೆ, ತಿಂದಿದ್ರು ಓಕೆ. ಬಟ್ ವೈದಿಕ ಅಂತ ಬಂದಾಗ, ನಮ್ಮ ಧರ್ಮಶಾಸ್ತ್ರ ಅಂತ ಬಂದಾಗ ಅದು ಬೇರೆ ಲೆಕ್ಕಾಚಾರ. ಈ ಬುರುಡೆ ದಾಸೆಯರುಗಳು ಇನ್ನೊಬ್ಬರುಗಳು ಏನೇನೋ ಮಾಡ್ಕೊಂಡು ಬಂದು 8ನೇ ತಾರೀಕು ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದಾಗುತ್ತೆ, ಮಾಂಗಲ್ಯ ದೋಷ ಆಗುತ್ತೆ, ಏನೋ ಒಂದು ಮಾಡ್ಬೇಕು ಅವರು. ಏನ್ ಮಾಡೋಣ, ವೈದಿಕವಾಗಿ ಎಲ್ಲಿಯೂ ಅದಕ್ಕೆ ಒಂದು ಪ್ರೂಫ್ ಇಲ್ಲ, ಏನೂ ಇಲ್ಲ. ಸರಿ, ಅಂಥವರೇ ಸರಿ, ನಾನೇನ್ ಮಾಡ್ಲಿ ಮಕ್ಕಳ, ಅಂಥವರೇ ಸರಿ ಆಗ್ಲಿ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ಪ್ರಯತ್ನ ಈ ಒಂದು 30-32 ವರ್ಷಗಳ ನಿಮ್ಮ ಜೊತೆ ಈ ಪಯಣವಿದೆಯಲ್ಲ, ಇದರ ಆನಂದ, ಇದರ ವಿಶೇಷತೆ ಇದು ಬೇರೆಯೇ. ನನ್ನದೇ ಆದಂತ ಒಂದು ಬಳಗವಿದೆ, ಆತ್ಮತೃಪ್ತಿ ಇದೆ. ನೋಡಿ, ಆ ಚೀಟಿ ವ್ಯವಹಾರಕ್ಕೆ ಆ ಒಂದು ಸಂಸ್ಥೆ ಜೊತೆ ನಾನು ಗುರುತಿಸ್ಕೊತಿದ್ದೇನೆ. ಗುರುಗಳೇ ಇದೇನಾದ್ರು, ಗುರುಗಳೇ ಅದೇನಾದ್ರು. ಅಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ. ಯಾವುದೇ ಒಂದು ಸಂಸ್ಥೆ ವ್ಯವಹಾರ ನಡೆಸ್ಬೇಕಾದ್ರೆ ಗೌರ್ಮೆಂಟ್ ಪರ್ಮಿಷನ್, ಗೌರ್ಮೆಂಟ್ ಅಲ್ಲಿ ಡೆಪಾಸಿಟ್ ಇಡ್ಬೇಕು. ನೆನ್ಪಿಟ್ಕೊಳ್ಳಿ, ಈ ಮನೆಗಳ ಹತ್ರ ಚೀಟಿ ನಡೆಸ್ತಾರಲ್ವಾ, ಅಂಥದ್ದಲ್ಲ ಅದು. ಅದು ದೊಡ್ಡ ಡೋಕ್ಲ. ನಿಜ ಹೇಳ್ಬೇಕು ಅಂದ್ರೆ, ಅಲ್ಲಿ ಕಟ್ಟಿಸ್ದವನ್ಗೂ ಚೊಂಬೆ, ಕಟ್ಟಿಸ್ಕೊಂಡವನ್ಗೂ ಚೊಂಬು, ಎರಡೂ ಉಂಟು. ಯಾಕಂದ್ರೆ ರಿಜಿಸ್ಟರ್ಡ್ ಆಗಿಲ್ಲ, ಗವರ್ಮೆಂಟ್ ಅಲ್ಲಿ ಡೆಪಾಸಿಟ್ ಇಡಬೇಕು. ನೆನ್ಪಿಟ್ಕೊಳ್ಳಿ, ಯು ಆರ್ ಕಲೆಕ್ಟಿಂಗ್ ಪಬ್ಲಿಕ್ ಮನಿ ಅಂದ್ರೆ ಅದನ್ನ ತಗೊಂಡೋಗಿ ಅಷ್ಟೇ ದುಡ್ಡು ಮೊದಲೇ ಡೆಪಾಸಿಟ್ ಇಡಬೇಕು, ಸುಮ್ನೆ ಅಲ್ಲ. ಆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡಿರೋದ್ರಿಂದ ಒಂದು 18 ವರ್ಷ ಅದರ ಅನುಭವ, ಆಳ ಅಗಲ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಅಣುವಷ್ಟು ತಿಳ್ಕೊಂಡಿದ್ದೇನೆ. ಅದಕ್ಕೋಸ್ಕರವೇ ಅದನ್ನ ಪರ್ಯಾವಲೋಚನ ಮಾಡಿ ಪರವಾಗಿಲ್ಲ, ಇದು ಒಂದು 4 ಜನಕ್ಕೆ ಒಳ್ಳೇದೇ ಆಗುತ್ತೆ. ಸಾಮಾನ್ಯವಾಗಿ ಈ ತರ ಬ್ರ್ಯಾಂಡಿಂಗ್ ನಾನು ತಗೊಳ್ಳಲ್ಲ, ಯೋಚನೆ ಮಾಡ್ತೀನಿ. ಇನ್ನೂ 4-5 ಪ್ರಾಡಕ್ಟ್ಸ್ ಒಂದು 2 ವರ್ಷದಿಂದ ಇದೆ. ಒಂದು ಅಗರಬತ್ತಿ ಕಂಪನಿ ಇದೆ, ಒಂದು ಪೂಜಾ ಐಟಮ್ ಇದೆ, ಒಂದು ವೈದಿಕದ ಒಂದು ಕೆಲವೊಂದು ಇದೆ, ಒಂದು ಆರ್ಗ್ಯಾನಿಕ್ ಫುಡ್ ಇದೆ. ಈ ತರದವ್ರು ನನ್ನ ಹಿಂದ್ಗಡೆ, ಗುರುಗಳೇ ನೀವು ಮುಖ ಪರಿಚಯ ಇರಪ್ಪ, ನೀವು ಎಷ್ಟು ವರ್ಷದವರು, ಎಷ್ಟು ಪರಿಚಯ ಇದೆ, ಎಷ್ಟು ಮಾಡ್ತೀರಿ, ಇದರಿಂದ ಯಾರಿಗೂ ಒಳ್ಳೇದಾಗುತ್ತೆ, ಜನಗಳಿಗೂ ಒಳ್ಳೇದಾಗುತ್ತಾ? ಈ ಒಂದು ಆಲೋಚನೆ ಮಕ್ಕಳು. ಪೂಜಾ ಬಂದು ಬುಧನ್ ಮನೇಲಿ ಕೂತಿದ್ದಾನಲ್ವಾ, ಕೆದಕಿ ಕೇಳ್ತಿದ್ದಾನೆ. ಬುಧ ಬೇರೆ ವಕ್ರ ಕೂಡ, ಸೂರ್ಯನ ಜೊತೆ ಆತ್ಮಕಾರಕನ ಜೊತೆಲಿ ಕುಳಿತಿದ್ದಾನೆ. ನಿಮಗಿಂತಲೂ ನನಗೆ ಭಯ ಐತೆ, ನಿಮ್ಮನ್ನೆಲ್ಲೂ ತಪ್ಪು ಹೆಜ್ಜೆಗೆ ಹಾಕಬಾರ್ದು ಅಂತ. ನೀವು ನಂಬಲ್ಲ, ಒಂದೇ ದಿನಕ್ಕೆ ಸುಮಾರು 180 ಜನ ಕರೆ ಮಾಡಿ ಆ ಗೈಡೆನ್ಸ್ ಎಲ್ಲ ತಗೊಂಡ್ಮೇಲೆ ಫ್ಯಾಂಟಾಸ್ಟಿಕ್, ಎಸ್ ವಿ ವಿಲ್ ಜಾಯಿನ್ ಅಂತ 180ಕ್ಕೂ ಮೇಲ್ಪಟ್ಟು ಜನ, ಹೇಳ್ಬಾರ್ದು 30 ನಿಮಿಷದಲ್ಲಿ ನಿಮ್ ಕೈಗೆ ದುಡ್ಡು ಕೊಡ್ತಾರೆ. ಯಾವುದೇ ಭಾರತದಲ್ಲೇ ಪ್ರಥಮ. ಅವ್ರು ಪೇಪರ್ ಆ್ಯಡ್ ಕೊಡೋದುಂಟು ಅಂತ ಹೇಳ್ತಿದ್ರು.
30 ನಿಮಿಷದಲ್ಲಿ ಕೊಡ್ಲಿಲ್ಲ ಅಂದ್ರೆ 30 ಲಕ್ಷ ನಾವು ನಿಮ್ಗೆ ಬಹುಮಾನ ಕೊಡ್ತೇವೆ ಅಂತ. ಯಾವ ಕಂಪ್ನಿನೂ ಕೊಡಲ್ಲ 30 ನಿಮಿಷದಲ್ಲಿ. ನೀವು ಕೇಳಿ ನೋಡಿ, ನನ್ನ ದುಡ್ಡು ಹೆಚ್ಚು ಕಡಿಮೆ ಒಂದು ಬಹುದೊಡ್ಡ ಪ್ರಖ್ಯಾತ ಟಿವಿಲೆಲ್ಲ ಆಡ್ ಬರುತ್ತೆ, ಚೀಟಿ ಕಂಪ್ನಿ. ದುಡ್ಡ ನೀವು ಫೋನ್ ಮಾಡಿದ್ರೆ ತೆಗಿಯೋರೇ ಇಲ್ಲ. ಒಬ್ಬೊಬ್ಬರೇ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ, ಇನ್ನೊಂದು ಆಗ್ಬಿಟ್ಟಿದ್ದಾರೆ, ಆಕ್ಷನ್ಗೆ ಕೊಟ್ಟಿಲ್ಲ. ಕೇಳಿದ್ರೆ ಏನೋ ಹೇಳ್ತಾನೆ, ಹೇಳಬಾರದು. ಇದೆಲ್ಲ ಸಂಕಟಗಳನ್ನ ನೋಡಿ ಇಲ್ಲಿ ನೋಡಿದ್ದೆ, ಪರವಾಗಿಲ್ಲ. ಎಸ್, ಎಲ್ಲ ಒಂದು 10 ಅಲ್ಲ 100 ಬಾರಿ ತುಂಬಾ ದೊಡ್ಡ ಎಕ್ಸ್ಪರ್ಟ್ಸ್ ಅನ್ನ ಇದನ್ನೆಲ್ಲ ಚೆಕ್ ಮಾಡಿಸಿ, ಇಲ್ಲ ಏನು ತೊಂದರೆಗಳಿಲ್ಲ ಅಂದ ಮೇಲೆಯೇ ಕೈ ಜೋಡಿಸಿರುತ್ತೆ. ಸೊ ಕುಜನ ಭಾವ, ವರಮಹಾಲಕ್ಷ್ಮಿ ಹಬ್ಬ, ಈ ತರದ ಭಾವಕ್ಕೆ ಒಳಗಾಗಬೇಡಿ. ವಿಶೇಷವಾಗಿ ನೋಡಿ, ಶುಕ್ರ ಅದ್ಭುತವಾಗಿ ಕುಳಿತಿದ್ದಾನೆ, ಎಲ್ಲೂ ಕದಲದೆ ಆನಂದವಾಗಿ ಮಿಥುನದಲ್ಲಿ ಕುಳಿತಿರೋದ್ರಿಂದ ತೊಂದರೆ ಇಲ್ಲ. ಲಕ್ಷ್ಮೀಕಾರಕ ಆ ಒಂದು ನಾರಾಯಣ ಮನೆಯಲ್ಲಿ ಶಿವನ ಜೊತೆಲಿ ಕುಳಿತಿರೋದು. ಈ ಬಾರಿ ಬಂದಿರುವ ವರಮಹಾಲಕ್ಷ್ಮಿ ಹಬ್ಬ ಕೆಲವರಿಗೆ ಕುಂಭದ್ರೋಣ ಮಳೆಯಾಗುತ್ತದೆ, ಅದನ್ನೆಲ್ಲ ಹೇಳ್ತಾನೆ, ಕಾಯ್ತಿರಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಜ್ಯೇಷ್ಠ ನಕ್ಷತ್ರ, ವಿಶೇಷವಾಗಿ ಬುಧನ ನಕ್ಷತ್ರ, ದೊಡ್ಡ ನಕ್ಷತ್ರ, ದೊಡ್ಡವರು, ದೊಡ್ಡ ಮಾತು, ದೊಡ್ಡ ಚಿಂತನೆ. ಅದಕ್ಕೆ ನೀವು ದೊಡ್ಡವರು, ಅದಕ್ಕೆ ಮಗು ತರ ಅಳ್ತಿರ್ತೀರೋ ಒಳಗಡೆ. ಹೌದು ಅಲ್ವೋ ಹೇಳಿ ಜ್ಯೇಷ್ಠ ನಕ್ಷತ್ರದವರು? ಹೌದು ಅಲ್ವೋ ಹೇಳಿ? ಏನೋ ಒಂದು ನಿಮ್ಮಲ್ಲಿ ಮಾತ್ರ ಯಾರಿಗೂ ಇಲ್ಲದಂತ ಒಂದು ತಪನ ಇರುತ್ತೆ ಜ್ಯೇಷ್ಠ ನಕ್ಷತ್ರ. ಸದಾ ಒಂದು ರೀತಿ ಇನ್ನೊಬ್ಬರ ಏಳಿಗೆ ಬಯಸುವವರು, ಸದಾ ಇನ್ನೊಬ್ಬರಿಗೆ ಸಮಾಧಾನ ಹೇಳತಕ್ಕಂಥವ್ರು, ಇನ್ನೊಬ್ಬರ ಭಾವನೆಗಳನ್ನ ತುಂಬಾ, ನಿಮ್ಮ ಒಂದು ಆರಂಭಿಕ ಕಾಲ ತುಂಬಾ ಚೆನ್ನಾಗಿರೋಲ್ಲ, ತುಂಬಾ ಒಳ್ಳೆ ತಂದೆನ್ ಪಡೆದಿರ್ತೀರಿ ಜ್ಯೇಷ್ಠ ನಕ್ಷತ್ರದವ್ರು. ಹೌದೋ ಅಲ್ವೋ ಹೇಳಿ? ತುಂಬಾ ಶ್ರೀಮಂತ ನಾನು ಹೇಳಿಲ್ಲ, ಐಶ್ವರ್ಯವಂತ ಹೇಳಿಲ್ಲ, ಧಾರ್ಮಿಕವಂತ, ದುಡಿಮೆವಂತ, ಅದರಲ್ಲಿ ಶ್ರೀಮಂತ ಆಗಿರ್ತಾನೆ ನಿಮ್ ತಂದೆ. ಈಸ್ ಒನ್ ಆಫ್ ದ ಬೆಸ್ಟ್. ನಿಮ್ಮನ್ನ ಎಂದೂ ಪ್ರಶ್ನೆ ಮಾಡದ ತಂದೆ ಸಿಕ್ಕಿರ್ತಾನೆ ಜ್ಯೇಷ್ಠ ನಕ್ಷತ್ರದವ್ರು. ನೀವೇನ್ ಮಾಡಿದ್ರು ಕುತೂಹಲದಿಂದ ಈಗ ನೋಡ್ತಿರ್ತಾರೆ, ಏನೋ ನನ್ನ ಮಗ ಮಾಡ್ತಾನೆ, ಏನೋ ನನ್ನ ಮಗಳು ಮಾಡ್ತಾಳೆ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ ಹೇಳಿ ಜ್ಯೇಷ್ಠ ನಕ್ಷತ್ರದವ್ರು? ಯು ಗಾಟ್ ಎ ಬೆಸ್ಟ್ ಫಾದರ್. ಮೇ ಬಿ ಅವ್ರ ಜೊತೆ ಒಂದು ಕೆಲವರಿಗೆ ನಾನು ನೋಡಿದ್ದೇನೆ, ತುಂಬಾ ಚಿಕ್ಕ ವಯಸ್ಸಿಗೆ ತಂದೆಯಿಂದ ದೂರ, ಇಲ್ಲ ತಂದೆ ಇಲ್ಲದ ಜೀವನ. ನೀವು ಒಂದು ನಿಮ್ಮ ಯೋಗ್ಯತೆಗೆ ಸಿಗಬೇಕಾದಂತ ಕೆಲಸವೋ ಸ್ಥಾನವೋ ಅಲ್ಲಿ ಏನೋ ಒಂದು ಇಲ್ಲಿ ಇಟ್ಟು ಬಿಟ್ಟಿರ್ತಾನೆ. ಒಂದ್ ರೀತಿ ತುಂಬಾ ಪಕ್ಕದಲ್ಲೇ ದೊರೆಯ ಪಕ್ಕದಲ್ಲೇ ದೊರೆ ಒಂಥರ ನಮ್ DCM ಸಾಹೇಬರ್ತಾರ. ಇದು ಇವತ್ತು, ಇದೋ ನಾಳೆ, ಅವರೇ ಆಗ್ಬೇಕಿತ್ತು, ಹೆಂಗ್ ಮಿಸ್ ಆಯ್ತು, ಹೇಗ್ ಮಿಸ್ ಆಯ್ತು, ಇನ್ನೊಂದು ಇವತ್ತು ನೋಡಿ ತ್ಯಾಗದ ಮಾತಾಡಿದ್ದಾರೆ. ವಾಟ್ ಎವರ್, ನನ್ನ ದೊರೆ ಅಷ್ಟೇ ನಾನು ಹೇಳೋದು. ಆ ಸ್ಥಾನ ಎಲ್ರಿಗೂ ಸಿಗೋಲ್ಲ, ನಾನು ಹೇಳಿದ್ನಲ್ವಾ. ನೋಡೋಣ, ನೀವು ಒಂದು ಕಾರ್ಪೊರೇಟರ್ ಆಗ್ಬಿಟ್ಟು ಗೆದ್ಬಿಡಿ ನೋಡೋಣ, ಒಂದು ಕಾಲೇಜ್ ಯೂನಿವರ್ಸಿಟಿ ಒಂದು ಗೆದ್ಬಿಡಿ ನೋಡೋಣ. ಎಲ್ಲ ಸುಮ್ಮನೆ ಎಲ್ಲ ಮಕ್ಕಳೇ. ನೋಡಿ ಈಗ ಅವರ ಸ್ಥಿತಿ ಜ್ಯೇಷ್ಠ ನಕ್ಷತ್ರದವ್ರಿಗೆ ಹಾಗೆ. ಏನೋ ಒಂದು ಇಲ್ಲ ಇದೆ, ಒಂದ್ ತುತ್ತು ಈ ರೀತಿ ಒಂದು ಮಿಸ್ ಮಾಡಿರ್ತಾನೆ ನಿಮಗೆ ಜ್ಯೇಷ್ಠ ನಕ್ಷತ್ರಕ್ಕೆ. ಅದಕ್ಕೆ ಒಂಥರ ಅಸಹನೆಯ ಕಟ್ಟೆ, ಅದು ಮೇಲೆ ತೋರ್ಸಲ್ಲ. ನಿಜವಾಗ್ಲೂ ಹೇಳ್ತಾನೆ, ನೀವು ಅತ್ತ ವೈದಿಕರು ಅಲ್ಲ, ಇತ್ತ ಕ್ಷತ್ರಿಯರು ಅಲ್ಲ, ಇತ್ತ ವ್ಯವಹಾರಸ್ಥರು ಅಲ್ಲ, ಮೂರರ ಕಲಬೆರಕೆ. ದಟ್ ವಿಲ್ ಕನ್ಫ್ಯೂಸ್ ಯು ಲಾಟ್. ಕ್ಷತ್ರಿಯ ಅಂದ್ರೆ ಯುದ್ಧ, ವೈದಿಕ ಅಂದ್ರೆ ಬ್ರಾಹ್ಮಣಂತರ ಬಂದಿದ್ ಬರ್ಲಿಪ್ಪ ಸಾಕು, ಭಗವಂತ ನನ್ನ ಪ್ರಸಾದ ಇದೆ ಅನ್ನೋದು. ಇನ್ನು ವ್ಯವಹಾರಸ್ಥ ಅಂದ್ರೆ ಬುಧನ ತತ್ವ. ಎಲ್ಲಾದ್ರೂ ಸರಿ, ನಾನು ಬದುಕೋತೀನಿ, ಜಾರ್ಕೋತೀನಿ, ಈಸ್ತೀನಿ, ಖಂಡಿತ ಅದು ಬರೋಲ್ಲ. ವ್ಯವಹಾರದ ಬುದ್ಧಿ ಇದೆ, ಬಟ್ ವ್ಯವಹಾರ ಮಾಡೋಕ್ ಬರೋಲ್ಲ ನಿಮಗೆ, ಸೋತಿರ್ತೀರಿ ಗ್ಯಾರಂಟಿ. ಜ್ಯೇಷ್ಠ ನಕ್ಷತ್ರದವರು ತುಂಬಾ ಜನ ವ್ಯವಹಾರ ವ್ಯಾಪಾರ ಇನ್ನೊಂದು ಏನಾದ್ರೂ ಮಾಡೋಕ್ ಹೋಗ್ಬಿಟ್ಟು ಪೆಟ್ಟು ತಿಂದಿರ್ತೀರಿ. ಹೌದೋ ಅಲ್ವೋ ಹೇಳಿ ಜ್ಯೇಷ್ಠ? ಕಾರಣ ಬುಧನ ತತ್ವದ ಬುಧ ಚಂದ್ರ ಕುಜನ್ ಮನೆ. ಅಲ್ಲಿ ನೋಡಿ ಏನ್ ಕಾಂಬಿನೇಷನ್ ಕೂತಿದೆ. ಕುಜನ್ ಮನೆಯಲ್ಲಿ ವೃಶ್ಚಿಕದಲ್ಲಿ ಚಂದ್ರ ನೀಚ, ಬುಧನ ತತ್ವ ಬೇರೆ ಆಗೋದಿಲ್ಲ ಕುಜನಿಗೂ ಬುಧನಿಗೂ. ಸೊ ಒಂದ್ ಕಡೆ ನೀಚತ್ವ, ಇನ್ನೊಂದ್ ಕಡೆ ಆಗದ ಕುಜ. ಸೊ ಬುಧನ ತತ್ವ, ಈ ಮೂವರು ಸೇರಿದ ಹಾಗೆ ಒಂಥರ ಹಾಲು, ಮೆಣಸಿನ ಪುಡಿ, ಆಮೇಲೆ ಹುಳಿ, ಈ ಮೂವರು ಸೇರಿದ್ರೆ ಯಾವ್ದು ಅದು ಏನು ಬರುತ್ತೆ, ಅದು ಟೇಸ್ಟ್ ಏನು ಅಂತ ಹೇಳ್ತೀರಿ? ಹಾಲು ಜೇನು ಸೇರಿದ್ರೆ ಓಕೆ. ಹಾಲು ಹುಳಿ, ಹಾಲಿಗೂ ಹುಳಿಗೂ ಸಂಬಂಧವೇ ಇಲ್ಲ. ಖಾರ,
ಲೆಮನ್ನು ಮಿಲ್ಕು ಖಾರ ಸೇರಿದ್ರೆ ಒಂಥರ ವಿಚಿತ್ರ. ಅದನ್ನ ಯಾವ ರೀತಿ ತಗೊಂಡು ಹೋಗ್ತೀರಾ? ಅದಕ್ಕೆ ನೀವು ಒಂಥರ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ನಿಮಗೆ ಗೊತ್ತಾಗ್ತಿರಲ್ಲ ಜ್ಯೇಷ್ಠ ನಕ್ಷತ್ರದವರು, ಹೌದು ಅಲ್ವೋ ಹೇಳಿ. ಅದಕ್ಕೆ ನೋಡಿ ನಿಮಗೆ ಒಂಥರ ದೇಹ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಒಂದು ತೀರಾ ಸಣ್ಣ ಆಗ್ಬಿಡ್ತೀರಿ, ಇಲ್ಲ ಗುಂಡು ಆಗ್ಬಿಡ್ತೀರಿ, ಮುಖದ ಮೇಲೆ ವಿಪರೀತ ಪಿಂಪಲ್ಸ್ ಬಂದ್ಬಿಡೋದು, ಪೈಲ್ಸ್ ಆಗೋದು, ಪಿಸ್ತುಲ್ ಆಗೋದು, ಮೈಗ್ರೇನ್ ಆಗೋದು, ಸೈನಸ್ ಆಗೋದು, ಕರ್ಣಕ ಬರೋದು, ಕೂದಲು ಬೇಗ ಬೆಳ್ಳಗಾಗೋದು. ಕೆಲವ್ರಿಗಂತೂ ಅಡಿಕ್ಷನ್ಗೆ ಇದಾಗ್ತಾರೆ, ಕುಡ್ತಾನೋ ಡ್ರಗ್ಸೋ ಜ್ಯೇಷ್ಠ ನಕ್ಷತ್ರ, ಹೌದು ಅಲ್ವೋ ಹೇಳಿ. ಇದು ನನ್ನ ಅನುಭವ ಮಕ್ಕಳೇ. ಯಾರು ಎಲ್ಲಿದ್ದರೆ ಹಾಲಿನ ಜೊತೆ ಜೇನ್ ಇರಬೇಕು, ಆಗ ಅದಕ್ಕೊಂದು ಅರ್ಥ. ಜೇನಿನ ಜೊತೆ ಹಾಲಿರ್ಬೇಕು, ಆಗ ಅದಕ್ಕೊಂದು ಅರ್ಥ. ಬಟ್ ಹಾಲಿನ ಜೊತೆ ಮಜ್ಜಿಗೆ ಸೇರ್ಕೊಂಡ್ರೆ ಟೇಸ್ಟ್ ಹೊರಟೋಯ್ತು ಅಲ್ಲಿಗೆ. ಹಾಲಿನ ಜೊತೆ ಉಪ್ಪಿನಕಾಯಿ ಹಾಕೊಂಡ್ರೆ ಇಲ್ಲ, ಅಲ್ಲೇನೋ ಒಂಥರ ಒಗುರು ಉಲ್ಟಾ ಹೊಡೆದ ಹಾಗೆ. ಅದಕ್ಕೆ ಅಲ್ಲೊಂದು ಉಲ್ಟಾ ಪಲ್ಟಗಳ ಭಾವಗಳು ತುಂಬಾ ಆಗ್ತಿರುತ್ತೆ, ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರಕ್ಕೆ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ ಕಾಯ್ತಿರ್ತಾನೆ. ಖಂಡಿತ ನನ್ನ ರಿಸರ್ಚ್ ಏನು ತಗೊಬಂದಿದ್ದೇನೆ, ಈ ಒಂದು 30-32 ವರ್ಷಗಳ ಈ ಪಯಣ ವೈದಿಕವಾಗಿ ನಿಮ್ಮ ಮುಂದ್ಗಡೆ ತಿಳಿಸ್ಲಿಕ್ಕೆ. ಮೇಷರಾಶಿ, ಚಂದ್ರ ಬುಧನ ಸಾರ, ಬುಧ ವಕ್ರ. ಇವತ್ತು ಯಾವುದೇ ವ್ಯವಹಾರ ಮಾಡ್ಬೇಕಂದ್ರೂ ಅಲರ್ಟ್ ಆಗಿರಿ, ಮಾತು ಕೊಡಬೇಡಿ, ಧುಮುಕ್ಬೇಡಿ, ವೆಯ್ಟ್. ಚಂದ್ರ ಕೆಟ್ಟಿದಾನ, ಅಷ್ಟಮದಲ್ಲಿ ಬೇರೆ, ನೀಚತ್ವ ಬೇರೆ, ಸುಖಕಾರಕ ನೀಚ. ಸೊ ಸುಖಕ್ಕೇನೋ ಒಂದು ಬೇಕು, ಅದು ಬೇಕು, ಇದು ಬೇಕು ಅಂತ ಏನೋ ಮಾಡೋಕ್ ಹೋಗಿ ಎಡವಟ್ಟು ತಿನ್ನುತ್ತೀರಿ, ಹುಷಾರು. ಇದ್ದುದ್ರಲ್ಲಿ ಈಚೆ. ವೃಷಭ ರಾಶಿ, ಹತ್ತಿರದವರಿಂದ ಗಾಬರಿಯುತವಾದಂಥ ಪ್ರಸಂಗಗಳು. ಸರ್ ಹಿಂಗಾಗುತ್ತಂತೆ, ಅದು ಮಾಡಿದ್ರೆ ಒಳ್ಳೇದು, ಇದು ಮಾಡಿದ್ರೆ ಒಳ್ಳೇದು, ಇದು ಮಾಡದಿದ್ರೆ ಒಳ್ಳೇದು, ಅದು ಮಾಡದಿದ್ರೆ ಒಳ್ಳೇದು ಅನ್ನತಕ್ಕಂಥ ಒಂದು ಭಾವಾರ್ಥ. ಹತ್ತಿರದವ್ರದ್ದು ಮಾತು ಕೇಳಬೇಕು, ಡಿಸಿಷನ್ ನಿಮ್ಮದಾಗಿರ್ಬೇಕು. ನೀವು ನೋಡಿ, ಒಂದು ಚೆಸ್ ಬೋರ್ಡ್ ಅಲ್ಲಿ ತಮಾಷೆ ಗೊತ್ತಾ, ಆನೆ ಇದೆ, ಒಂಟೆ ಇದೆ, ಕುದುರೆ ಇದೆ, ಹೌದ್ರಾ, ಸೈನಿಕರಿದ್ದಾರೆ, ಆಮೇಲೆ ಸೇನಾಪತಿ ಇದ್ದಾನೆ, ರಾಣಿ ಇದ್ದಾಳೆ. ಆದ್ರೆ ರಾಜನನ್ನ ನೋಡಿ, ಅವನು ಒಂದೇ ಹೆಜ್ಜೆ ಮುಂದಕ್ಕೆ ಬರೋದು, ಒಂದೆಜ್ಜೆ ಮುಂದೆ, ಇಲ್ಲ ಒಂದೆಜ್ಜೆ ಹಿಂದೆ, ಒಂದೆಜ್ಜೆ ಎಡಗಡೆ, ಒಂದೆಜ್ಜೆ ಬಲಗಡೆ. ಅದ್ರ ಅರ್ಥ ಏನ್ ಗೊತ್ತಾ? ತುಂಬಾ ಜನ ಗೊತ್ತಿಲ್ಲ. ಇಡೀ ವಿಶ್ವಕ್ಕೆ ಚದುರಂಗವನ್ನ ಕಲಿಸ್ತವ್ರು ನಾವು. ರಾಜ ತಾನು ಕೆಲಸ ಮಾಡೋಲ್ಲ, ಪಕ್ಕದಲ್ಲಿರೋರ್ಗೆ, ಎಡಗಡೆ ಇರೋನ್ಗೆ ಹೇಳ್ತಾನೆ, ಮುಂದ್ಗಡೆ ಇರೋನ್ಗೆ ಹೇಳ್ತಾನೆ, ಈ ಕಡೆ ಇರೋನ್ಗೆ ಹೇಳ್ತಾನೆ, ಹಿಂದ್ಗಡೆ ಇರೋನ್ಗೆ ಹೇಳ್ತಾನೆ. ಅವ್ರ ಕೈಯಲ್ಲಿ ಮಾಡಿಸೋದೇ ರಾಜನ ಲಕ್ಷಣ, ತಾನು ಮಾಡೋದಲ್ಲ. ಒಂಟೆ ನೋಡಿ ದಬ ದಬ, ಕುದುರೆ ನೋಡಿ ದಬ ದಬ, ಆನೆ ನೋಡಿ ದಬ ದಬ, ಸೈನಿಕರು ನೋಡಿ, ರಾಣಿ ನೋಡಿ ಹೇಗೆ ಓಡುತ್ತೆ, ಹೌದಲ್ವಾ? ಅದರ ಅರ್ಥ ಇಷ್ಟೇ, ಒಬ್ಬ ರಾಜನಾದವನಿಗೆ ತಾಳ್ಮೆ ಮುಖ್ಯ ಅಂತ. ಬೇರೆಯವ್ರ ಮಾತು ಕೇಳೋದಲ್ಲ, ಸಿಕ್ಕಾಬಟ್ಟೆ ಕೇಳ್ಬಿಟ್ಟು ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಧುಮುಕ್ ಬಿಡೋದು, ಲಾಟ್ರಿಲ್ ಹಾಕ್ಬಿಡೋದು, ಇನ್ನೊಂದು ಬೇರೆ ಏನೋ. ಇವತ್ತು ಆ ರೀತಿಯ ಭಾವಾರ್ಥಗಳಿರುತ್ತೆ. ವೆರಿ ಕೇರ್ಫುಲ್. ಬೇರೆಯವ್ರ ಮಾತು ಹೆಚ್ಚು ಕೇಳಿ ಅದಕ್ಕೆ ಅನಾಲಿಸಿಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಗೆಲುವು ನಿಮ್ಮದು. ಮಿಥುನ ರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ವಕ್ರವಾಗಿ ಕುಳಿತಿದ್ದಾನೆ. ಈ ಟೆಕ್ನಿಕಲ್ ಇಂಜಿನಿಯರಿಂಗ್ ವಿಭಾಗ, ಅಡ್ವೈಸರಿ ವಿಭಾಗಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ. ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಬ್ಯೂಟಿಫುಲಿ, ಅದರಲ್ಲಿ ದುಡ್ಡು. ಕರ್ಕಾಟಕ ರಾಶಿ, ಚಂದ್ರನಿಗೂ ಬುಧನಿಗೂ ಆಗೋಲ್ಲ. ಚಂದ್ರ ಹೋಗಿ ನೀಚ ಆಗಿದ್ದಾನೆ. ಇವತ್ತೇನೋ ಒಂಥರ ಭಾರದ, ಒದ್ದಾಟದ, ಎಳೆದಾಟದ ಪ್ರಭಾವ. ಕರ್ಕಾಟಕ ರಾಶಿಗೆ ಏನೋ ಒದ್ದಾಟ, ಏನೋ ಎಳೆದಾಟ. ಅತೀ ಬುದ್ಧಿ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ, ಅತೀ ಲೆಕ್ಕಾಚಾರಕ್ಕೆ ಹೋಗ್ಬೇಡಿ, ನಿಧಾನ ಮಾಡಿ. ಬುಧನ ಭಾವ ಅಲ್ವಾ, ಏನಾದ್ರೂ ಹೆಡ್ಡೇಕು, ಮೈಗ್ರೇನು, ಸೈನಸ್ಸು, ಇನ್ನೊಂದು ಲಿಸ್ಟ್ ಮಾಡ್ಕೊಂಬಿಡಿ. ಇವತ್ತಿನ ಕೆಲ್ಸಗಳು ಏನೇನ್ ಮಾಡ್ಕೋಬೇಕು, ಹೇಗ್ ಮಾಡ್ಕೋಬೇಕು, ಹೆಂಗ್ ಮಾಡ್ಕೋಬೇಕು. ದಟ್ಸ್ ವೆಲ್ ಅಂಡ್ ಗುಡ್, ಸೂಪರ್. ಅಷ್ಟು ಮಾಡ್ಕೊಳ್ಳಿ, ಗೆಲುವು ನಿಮ್ಮದು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಬುದ್ಧಿಕಾರಕ ವಕ್ರವಾಗಿ ಹಿಂದ್ಗಡೆ ಮಲಗಿರೋದ್ರಿಂದ ಮಾಡೋಕೇನೋ ನಿಮಗಿಷ್ಟ, ಹಿಂದ್ಗಡೆ ಹೊಗೆ. ಇದೇನ್ ಸರ್, ಅದೇನ್ ಸರ್. ನೋಡಿ, ಒಂದು ಯಾವುದೇ ಕೆಲಸಕ್ಕಾಗ್ಲಿ ಅಲ್ಲೊಂದು ಕೆಡುಕಿಲ್ಲ,
ಅದರಿಂದ ಕೆಟ್ಟದ್ದಾಗಲ್ಲ. ನಾನಂತೂ ಕೆಡುಕು ಮಾಡೋಕ್ ಹೋಗ್ತಿಲ್ಲ, ಒಳ್ಳೇದಾಗ್ಲಿ ಅಂತ ಹೋಗ್ತಿದ್ದೀರಿ. ಡನ್. 10 ಜನಕ್ಕೆ ಸಮ್ಮತಿ ಇದೆ, ಡನ್. ಈ ಗಾಳಿ ಮಾತು, ಹೊಗೆ ಮಾತುಗಳಿಗೆ ಆಸ್ಪದ ಕೊಡಬೇಡಿ. ಹಂಗಂತೆ ಹಿಂಗಂತೆ. ಇವತ್ತು ಅದು ನಿಮ್ಮನ್ನ ಸ್ವಲ್ಪ ವಿಳಂಬ ಮಾಡಿಸುತ್ತೆ, ಎಚ್ಚರಿಕೆ. ಕನ್ಯಾ ರಾಶಿ, ಲಾಭದಲ್ಲಿ ಬುಧ, ಬ್ಯೂಟಿಫುಲ್ ಡೇ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ದ್ರವ್ಯ ಲಾಭಂ, ಧನ ಲಾಭಂ, ನಿಮ್ಮ ಬುದ್ಧಿಶಕ್ತಿಗೆ ಇರತಕ್ಕಂಥ ಒಂದು ವೃತ್ತಿಪರವಾಗಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ವಿಶೇಷ ಲಾಭವನ್ನ ನೋಡ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ನಿಮಗೂ ಅಷ್ಟೇ ತುಂಬಾ ಸುಖಭಾವದಲ್ಲಿ, ಕೇಂದ್ರ ಭಾವದಲ್ಲಿ, ದಶಮ ಭಾವದಲ್ಲಿ ಬುಧ ಅದ್ಭುತವಾಗಿ ಕುಳಿತಿರತಕ್ಕಂಥದ್ದು. ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ನಷ್ಟ ಅನ್ಸುತ್ತೆ, ನಷ್ಟ ಏನೂ ಆಗೋದಿಲ್ಲ, ಸ್ವಲ್ಪ ಕಷ್ಟಪಡಿ. ವಾಕ್ಸ್ಥಾನದಲ್ಲೂ ಕೂಡ ಚಂದ್ರ ಬುಧನ್ ಸ್ಥಾನ. ಸೊ ವಾಣಿಕಾರಕ, ಸಂಗೀತ, ಆಲಾಪನ, ಈವೆಂಟು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಮಾತಿಗೆ ಸಂಬಂಧಿತ ವೃತ್ತಿ, ಅದ್ಭುತ ಯಶಸ್ಸು, ದುಡ್ಡನ್ನು ನೋಡ್ತೀರಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಭಾಗ್ಯದಲ್ಲಿರತಕ್ಕಂಥ ಒಂದು ಬುಧ ಇವತ್ತು ಸ್ವಲ್ಪ ಹುಷಾರ್. ಭಾಗ್ಯಾಧಿಪತಿ ನೀಚ, ಭಾಗ್ಯದಲ್ಲಿ ಬುಧ. 100% ಏನಾದರೂ ದುಡ್ಡಿನ ಕಾಸು ಕೊಡೋದು ತಗೊಳ್ಳೋದು, ಸ್ವಲ್ಪ ನಷ್ಟ, ಎಳೆದಾಟ, ಯಾರ್ದೋ ಮಾತು ಕೇಳಿ ಇನ್ವೆಸ್ಟ್ಮೆಂಟ್, ದೊಡ್ಡ ರಿಸ್ಕು, ಇದೆಲ್ಲ ಮಾಡಲಿಕ್ಕೆ ಹೋಗದೇ ಇದ್ರೆ ಉತ್ತಮ. ಅಷ್ಟಮದಲ್ಲಿರ್ತಕ್ಕಂಥ ಒಂದು ಚಂದ್ರ ವಿಶೇಷವಾಗಿ ಬುಧನ ಸಾರ, ಅವನು ಬಂದು ನಿಮಗೆ 12ನೇ ಮನೆಯಲ್ಲಿ ಕೂತಿದ್ದಾನೆ. ಬುಧ ಅಷ್ಟಮದಲ್ಲಿರೋದು ತುಂಬಾ ಒಳ್ಳೇದೆ. ಆದರೆ ಚಂದ್ರ 12ನೇ ಮನೆಯಲ್ಲಿ ವಿಪರೀತ ರಾಜಯೋಗದಲ್ಲಿ ಕುಳಿತಿರೋದ್ರಿಂದ ಎತ್ತೇರಿಗಿಳಿತು, ಕೋಣ ನೀರಿಗಿಳಿತು ಅನ್ನತಕ್ಕಂಥ ಭಾವ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಿ, ಸುಮ್ಮನೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದುಂಟು. ಅನಗತ್ಯ ಖರ್ಚುಗಳು, ಮನೆಗೋಸ್ಕರನೋ ಒಂದು ಎಲೆಕ್ಟ್ರಾನಿಕ್. ಏನಕ್ಕೆ ಬೇಕ್ರಿ ಆಪಲ್ ಫೋನು? 2 ಲಕ್ಷದ 3 ಲಕ್ಷದ್ದು, 2 ಲಕ್ಷದ ಫೋನಲ್ಲೂ ಅದೇ. ಎಷ್ಟು ಉಪಯೋಗಿಸ್ತೀರಿ? ಎಷ್ಟು? ಇದು ಏನೋ ಒಂದು ಹುಚ್ಚು ಭ್ರಮೆ ಜನಗಳಲ್ಲಿ. ಈಗೀಗ ಏನಾಗ್ಬಿಟ್ಟಿದೆ, ದೇ ಆರ್ ರನ್ನಿಂಗ್ ಕಾಂಪಿಟೇಷನ್ ಅಂತ. ನಮ್ಮನ್ನೊಬ್ಬ 33 ವರ್ಷದ ಹುಡುಗ, ನನ್ನ ಆಫೀಸ್ ಹುಡುಗ, ಹಾರ್ಟ್ ಅಟ್ಯಾಕ್. ಏನೋ ಮಗು, ಏನೋ ಮಾಡಿಟ್ಕೊಂಡಿದ್ಯಾ, ಯಾಕೋ ಹೀಗೆ ಅಂದ್ರೆ ಗಾಬರಿ ಕಾಂಪಿಟೇಷನ್ ಗುರುಗಳೇ, ಎಲ್ಲರೂ ಹೆಂಗ್ ಓಡ್ತದೆ. ನಿಮ್ಮಮ್ಮ ಏನ್ ಕೆಲಸ ಮಾಡಿ ಸಾಕಿದ್ದಾರೆ ಗೊತ್ತೇನೋ? ಮನೆ ಕೆಲಸ. ನಿಮ್ ತಂದೆ ಏನ್ ಕೆಲಸ? ಫ್ಯಾಕ್ಟ್ರಿ ಕೆಲಸ ಕಣೋ. ಅದರಲ್ಲೇ ಉಳಿಸಿ ಈ BDA ಲೇಔಟಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿ ನಿಮ್ಗಳು ಮದುವೆ ಮಾಡಿಸಿ ಮೊಮ್ಮಕ್ಕಳನ್ನ ಆಡಿಸ್ಕೊಟ್ಟಿದಾರೋ. 1/4 kg ಬಂಗಾರ ಎತ್ತಿಟ್ಟಿದ್ಯೋ ಅಮ್ಮ ಕಣೋ. ಈಗಲೂ ಕೆಲ್ಸಕ್ಕೆ ಹೋಗ್ತಾಳಲ್ವ ತಾಯಿ. ಅಂಥದ್ದು ಏನೋ ನಿನಗ್ ಭಾರ. ಒಂದ್ ಹೆಂಡತಿ, ಒಂದ್ ಮಗುನ್ ಸಾಕೋದ್ ಬಾರ್ವಾ. ಒಂದು 15,000 ಇದ್ರೆ ರಾಯಲ್ ಫುಡ್. ಕೆಳಗಡೆ ನೀನಿದ್ದಿ, ಮೇಲೆ ನಿನ್ ತಮ್ಮ ಇದ್ದಾನೆ, ಇಲ್ಲ ಅಣ್ಣ ಇದ್ದಾನೆ. ವಾಟ್ ಇಸ್ ದೇರ್? ಏನಕ್ಕೂ ಅಷ್ಟು ಭಯ ಪಡ್ಬೇಕು? ಸಾಕು, 15,000, ಸ್ವಂತ ಮನೆ ಇದೆ, ಗಂಜಿ ತಿಂತೀವೋ, ಪಲಾವ್ ತಿಂತೀವೋ, ಆನಂದವಾಗಿ ಇದ್ದೀವಿ. ನಮ್ಮ ಮನೆಯವ್ರ ಜೊತೆ ಅಳಲಿಕ್ಕೆ ಒಂದ್ ಮನೆ ಇದೆ, ಮಲಗ್ಲಿಕ್ಕೆ ಒಂದ್ ಮನೆ ಇದೆ, ಹೇಳ್ಕೊಳಕ್ ಅಪ್ಪ ಇದಾನೋ, ತಾಯಿ ಇದೆ. ಅಂತ ವಯಸ್ಸಾಗಿದೆ ಅವ್ರಿಗೊಂದು 60 ವರ್ಷ. ಹೌದು, ಕಾಯಿಲೆಗಳು ಇನ್ನೊಂದು ಬರುತ್ತೆ, ಇರ್ಲಿ. ಏನಾಗ್ಬಿಡ್ತು, ಅಷ್ಟು ಒತ್ತಡ ತಗೊಂಡು ಕಾಂಪಿಟೇಷನ್ ಸಾರ್ ಅಂತ ಹೇಳ್ತಾನೆ 33ನೇ ವಯಸ್ಸಿಗೆ ಮಕ್ಕಳೇ. ಇದು ಆಗಿರ್ತಕ್ಕಂಥ ಸಮಸ್ಯೆ. ತುಂಬಾ ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು. ಅವ್ರ ಹತ್ರ ಕಾರ್ ಇದೆ, ಇವ್ರ ಹತ್ರ ಇದಿದೆ, ಅವ್ರ ಹತ್ರ ಬಂದಾಗ ನೋಡೋಣ. ಅವನಿಲ್ಲದೆ ಆಜ್ಞೆ. ನಾನು ಹೇಳಿದ್ನಲ್ಲ ಈಗ ಇವತ್ತಿನ ಸಂಚಿಕೆನಲ್ಲೇ, ಮಲೇಷಿಯಾ ವಾಸುದು, ಅ ಬ್ಯೂಟಿಫುಲ್ ಸಿಂಗರ್. ಅವತ್ತು SPB ಅವ್ರ ಗಂಟ್ಲಿಗೆ ತೊಂದರೆ ಆಯ್ತು ಅಂತ ಈತನ್ಗೆ ಹಾಡ್ಲಿಕ್ಕೆ ಕೊಟ್ರೆ, ದೈವ ನೋಡಿ ಎಲ್ಗೋ ತಗೊಂಡೋಗಿ ಬದುಕು ತುಂಬಾ ಚೆನ್ನಾಗಿ ಕಟ್ಕೊಬಿಟ್ಟೆ ಅಂತಾರೆ. ಮನೆ, ಅರಮನೆ ಅಂತದ್ ಮನೆ ನನ್ನ ಜೀವಮಾನದಲ್ಲಿ ನೆನ್ಸಿರ್ಲಿಲ್ಲ. ನಾನು 10x10 ಮನೆಯಲ್ಲಿ ಬಾಡಿಗೆಗಿದ್ದೆ ನಾನು ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಿ, ದೈವದ ಅನುಗ್ರಹ. ಏನ್ ಮಾಡ್ಕೋತಿದ್ದೀರ ಮಕ್ಕಳು? ಅಷ್ಟು ಒಂದು ವೀಕ ನೀವು. ಅಮ್ಮ, ಒಬ್ಬ ಹುಡುಗ ಲೈವ್ ರೆಕಾರ್ಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋತಿದ್ದಾನೆ. ಇನ್ನೊಂದು ಮಗು 10th ಓದ್ತಿರೋ ಮಗು ಮೇಲಿಂದ ಧುಮುಕಿ. ಏನ್ರ ಮಾಡ್ತಿದ್ದೀರ ಮಕ್ಕಳೇ ನೀವು? ಇಷ್ಟು ಪುಕ್ಕಳ್ರೇನ ನೀವು? ಯಾರಿಗೋ ಯಾಕೋ ಕಂಪೇರ್ ಮಾಡ್ಕೊತೀರಾ ನೀವು? ಯಾವ ರಾಜ್ಯನೂ ಆಳ್ಬೇಕು ನೀವು? ಯಾರು ನೆನ್ಪಿಟ್ಕೊಳ್ಳಲ್ಲ ಕಣ್ರೋ.
ಸುಂದರ್ ಪಿಚ್ಚೆನ ಹೋಗಿ ಕೇಳ್ರು, ಅವ್ನ ಫ್ರೆಂಡ್ಸ್ ಯಾರಾದ್ರೂ ನೆನಪಿದಾರ, ಅವ್ನ ಫ್ರೆಂಡ್ ಜೊತೆ ಗೋಲಿ ಅದು ಇದು ಆಡಿದಾನ ಇನ್ನೊಂದು ಅಂತ. ಮೊನ್ನೆ ಬಂದು ಅವ್ನ್ ಮ್ಯಾಚ್ ನೋಡ್ತಾ ಕೂತಿದ್ದಾನೆ. ಏನ್ರ ಮಾತಾಡ್ತೀರಾ ನೀವು? ಗೆಲ್ತು ಇಂಡಿಯಾ, ನೀವು ನೆನ್ನೆ ಮ್ಯಾಚ್ ನೋಡ್ಲಿಲ್ಲ, ನೀವು ನಾನು ನೋಡಿದ್ದಾನೆ, ಕದಲ್ದೆ ಕೂತಿದ್ದಾನೆ. ಏನ್ ಆಟ ಆಡಿದ್ರು ಗೊತ್ತಾ? ಯಾರು ಗೆದ್ರು ಕ್ರಿಕೆಟ್ ಗೆತ್ತು ಅಂತ ನಾನು. ಅಂತ ಅದ್ಭುತ ಆಟ ನೆನ್ನೆದಂತೂ. ಒಂದು 100 ವರ್ಷದಲ್ಲಿ ಇಲ್ಲ, ಒಂದು 100 ಮ್ಯಾಚಲ್ಲಿ ಒಂದು ಮ್ಯಾಚ್ ನಡೆಯುವಂತ ಒಂದು ಮ್ಯಾಜಿಕ್ ಟೆಸ್ಟ್ ಮ್ಯಾಚ್ ನ ಪರಿಪೂರ್ಣ ಸ್ವರೂಪ. ಅವ್ರೂರಿಗೆ ಹೋಗಿ ಹೊಡೆದ್ರಲ್ಲ ನಮ್ಮ ಚಿಕ್ಕ ಹುಡುಗರು ಯಾರಿದ್ರು, ರವೀಂದ್ರ ಜಡೇಜಾ ಬಿಟ್ರೆ 36 ವರ್ಷ, ಇನ್ನೆಲ್ರಿಗೂ 30 ಆಸುಪಾಸು. KL ರಾಹುಲ್ ಇರ್ಬೋದು, ಕರುಣ್ ನಾಯರ್ ಇರ್ಬೋದು, ಇನ್ನೆಲ್ಲರೂ ನೋಡಿ 28-29 ವರ್ಷದ ಒಳಗಡೆ ಇರೋ ಮಕ್ಕಳು ಅವರು. 24 ವರ್ಷ. ಯಶಸ್ವಿ ಜೈಸ್ವಾಲ್ ವಯಸ್ಸೆಷ್ಟು ನೋಡಿ, ಸಾಯಿ ಸುದರ್ಶನ್ ವಯಸ್ಸೆಷ್ಟು ನೋಡಿ, ಶುಭ್ಮನ್ ಗಿಲ್ ವಯಸ್ಸೆಷ್ಟು ನೋಡಿ. ತರ ಮ್ಯಾಜಿಕ್ ಅಲ್ಲ, ಹಾರ್ಡ್ ವರ್ಕ್ ಅಂತಾನೂ ಹೇಳ್ಬೋದು. ಬಟ್ ವಿಜಯ ಇವ್ರಿಗೆಲ್ಲ 7 ರನ್ನಲ್ಲಿ ಗೆದ್ದುಬಿಟ್ರು. 1-6 ಮ್ಯಾಚ್ ಓವರ್ ವಾಷಿಂಗ್ಟನ್ ಸುಂದರ್ ಹೊಡೆದ ಸಿಕ್ಸರ್ಗಳು ಮ್ಯಾಚೇ ಗೆಲ್ಸಿಟ್ಟಿರೋದು ನಮ್ಗೆ ಇವತ್ತು. ಕಾಂಟಿನ್ಯೂಸ್ ಅವನು 50 ಚಿಲ್ಲರೆ ಹೊಡೆದಿದ್ವು ಏಟುಗಳ, ಅದು ಲಾಸ್ಟ್ ಅಲ್ಲಿ. ಇನ್ನೊಂದು 10 ಬಾಲ್ ಸಿಕ್ಕಿದ್ದ ಅಂದಿದ್ರೆ ಅವನು 100 ತಂದು ಇಟ್ಕೋತಿದ್ದ ಅಂತ ಇಟ್ಕೊಳ್ಳಿ. ಇವತ್ತು ದಿನ ಪೂರ್ತಿ ಇತ್ತು, ಸೋಮವಾರ ದಿನ ಪೂರ್ತಿ ಇತ್ತು. 90 ಓವರ್ 35-36 ರನ್ ಗೆಲ್ಬೇಕಷ್ಟೇ. ಕೊಡುಬಿಟ್ಟು ಅಂತ 4 ಜನ ಅವ್ನು ನೋಡ್ಬೇಕು, ಒಬ್ಬ ಕೈ ಮುರಿದಿರೋನು ಬಂದು ಸತ್ತೋಗ್ಬಿಡ್ಬೇಕು. ಈಗ ಅವ್ರು ಸತ್ತೋಗ್ಬಿಡ್ಬೇಕು ಅವರೆಲ್ಲರೂ. ಕೈಗೆ ಬಂದಿದ್ದು ನಮ್ಮ ಇಂಡಿಯಾನು ಹಾಗೆ ಬಿಡ್ತಲ್ಲ ಪಾಪ. ಮೊಹಮ್ಮದ್ ಸಿರಾಜ್ ನೆನ್ನೆ ಅವನ ಬೌಲಿಂಗ್ ನೋಡ್ಬೇಕಿತ್ತು, ಬೆಂಕಿ ಪಾಪ. ಅವನೊಂದು ಕ್ಯಾಚ್ ಬಿಟ್ಟಿದ್ದಕ್ಕೆ ಅದೆಷ್ಟು ಕೊರಗಿದಾನೋ. ಅವನ್ ಬೌಲಿಂಗ್ ನಲ್ಲೇ ಇನ್ನೊಬ್ಬ ಕ್ಯಾಚ್ ಬಿಡ್ತಾನೆ, ಅದನ್ನ ನೋಡ್ಬೇಕು. ಶಿವ ಹೋಯ್ತು ಮ್ಯಾಚು ಅನ್ಕೊಂಡ್ವಿ, ಮತ್ತೆ ಸಿರಾಜೆ ಅಲ್ಲೊಂದು ಮ್ಯಾಜಿಕ್ ಮಾಡ್ತಾನೆ, ಸೋಲೋ ಮ್ಯಾಚ್ ಅನ್ನ ಗೆಲ್ಲಿಸ್ಕೊಡ್ತಾನೆ. ಈಗ ಹೇಳಿ, ಇಡೀ ಇಂಗ್ಲೆಂಡ್ ಟೀಮ್ ಏನಾಗ್ಬೇಕು? ಇಡೀ ಜಗತ್ತು ಕ್ರಿಕೆಟ್ ಕಲಿಸಿದವ್ರು ಅವರು. ಇವೆಲ್ಲ ನಡೆಯುತ್ತೆ ಮಕ್ಕಳೇ. ಯಾರು ನೆನ್ಪಿಟ್ಕೋತಾರೆ? ಇನ್ನೊಂದು 4 ದಿನ, ಇನ್ನೊಂದು ವಾರ ಇದು ಟ್ರೆಂಡ್ ಆಗುತ್ತೆ ಅಷ್ಟೇ. ಆಮೇಲೆ ಯಾರಿಗೆ ನೆನಪಿದೆ ಮಕ್ಕಳೇ? ವಿರಾಟ್ ಕೊಹ್ಲಿನ್ ಮರ್ತೋದ್ರು ಆಲ್ರೆಡಿ, ವಿರಾಟ್ ಕೊಹ್ಲಿನ್ ಮರ್ತೋದ್ರು, ರೋಹಿತ್ ಶರ್ಮನ್ ಮರ್ತೋದ್ರು. ಧೋನಿ ಇಸ್ ಹಿಸ್ಟ್ರಿ. ಇನ್ನು ಇವರಿಬ್ರು ಇನ್ ಸ್ವಲ್ಪ ದಿನದಲ್ಲಿ ಮಿಸ್ಟ್ರಿ. ನೀವುಗಳು ಅನ್ಕೊಂಡಿರೋದಷ್ಟೇ. ಅವ್ರು ನೋಡಿದ ಹೆಸರ, ಅವ್ರನ್ನ ಮಾಡೋದ ದುಡ್ಡ, ಯಾರಿಗ ನೆನಪಿದೆ? ದ್ವಾರಕೀಶ್ ಕೇಳಿದ್ದೀರಾ? ನಮ್ಮ ಕನ್ನಡದ ಕುಳ್ಳ ದಂತಕತೆ, ಭರಣಿ ಪ್ರೊಡಕ್ಷನ್ಸ್, ಬೇಡ ಈಶ್ವರಿ ಪ್ರೊಡಕ್ಷನ್ಸ್, ರವಿಚಂದ್ರನ್ ಅವರಿಗಿಂತ ಒಬ್ಬ ಮಹಾ ಒಂದು ಪ್ರೊಡ್ಯೂಸರ್ ಕುಟುಂಬ. ಅಯ್ಯೋ ಹೇಳ್ಬಾರ್ದು ರೀ, ಆತ್ಮಹತ್ಯೆ ಮಾಡ್ಕೊಂಡಿದ್ದೀರಾ. ಎಷ್ಟು ಚಿತ್ರಗಳ ಸೋಲು. ರಾಮಾಚಾರಿ ಒಂದಷ್ಟೇ 1991 ಶಾಂತಿ ಕ್ರಾಂತಿ ನಂತರ ಆ ಮನುಷ್ಯ ಯೋಚನೆ ಮಾಡಿ ನೋಡಿ, 30 ವರ್ಷಗಳಿಂದ ಅವ್ರು ಬದುಕಿದ ರೀತಿ ನಾನು ನೋಡಿದ್ದೀನಿ ರೀ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾದ್ರೆ ಪುಟ್ನಂಜ ಅಲ್ಲೊಂದು ಪೊಲೀಸ್ದು ಒಂದು ಅಕಾಡೆಮಿ, ಕಮಿಷನರ್ ಆಫೀಸು ಏನೋ ಅದು ಮರ್ತ್ಬಿಟ್ಟಿದ್ದಾನೆ. MG ರೋಡಿಂದ ಒಳಗಡೆ ಹಿಂಗೆ ಹೋದ್ರೆ ರಹೇಜ ಟವರ್ಸ್ ಇಂದ ಅಲ್ಲೊಂದು ರಹೇಜ ಆರ್ಕೇಟ್, ಅಲ್ಲೊಂದು ಫುಟ್ಬಾಲ್ ಸ್ಟೇಡಿಯಂ, ಅಲ್ಲೊಂದು ಪೊಲೀಸ್ದೊಂದು ಇದು ಬರುತ್ತೆ. ಒಂದು ಬ್ಲೂ ಕಲರ್ ಓಪೆಲ್ ಆಸ್ಟ್ರನೋ ಏನೋ ಅದು ಗಾಡಿ, ಅದೇ ಪಂಚೆ, ಅದೇ ಇದು, ಆ ರುದ್ರಾಕ್ಷಿ. ರವಿ ಮಾಮ ಬಂದು ಎಡಗಾಲಲ್ಲೇ ಕಾಲನ್ನ ಇದು ಮಾಡ್ಕೊಂಡು ಆ ವೆಲ್ಕಮ್ ನೋಡಿದ್ದೇನೆ ನಾನು. ಆ ಹುಚ್ಚಿಗೆ ಆ ಕಾರ್ನೇ ತಗೋಬೇಕು ಅಂತ ನಾನು ಅಷ್ಟು ಇವತ್ತಿಗಿಲ್ಲ ಕಾರು, ಆ ಕಾರ್ ಕಂಪ್ನಿನೂ ಇಲ್ಲ ಬಿಡಿ. ಯಾರೇ ನೆನ್ಪಿಟ್ಕೊಂಡಿದಾರ ಗೆಲುವನ್ನ, ಸೋಲನ್ನ? ಅವ್ರು ಹಾಗಾದ್ರೆ ಎಷ್ಟು ಸೋಲುಗಳು ನೋಡಿದ್ದಾರೆ ಯೋಚನೆ ಮಾಡಿ ನೋಡಿ. ದ್ವಾರಕೀಶ್ ಅವ್ರು ಕಟ್ಟು ಕಡೆಯವರೆಗೂ ಅವ್ರು ಹೇಳ್ತಿದ್ರು, ಅದೃಷ್ಟ ಅದು. ಏನು ಪವಾಡ ಮಾಡಿರೋದು ಅಂಥವ್ರ ಮುಂದ್ಗಡೆ ನಾವು ಒಂದಿನ ಬದುಕೋಕ್ಕಾಗಲ್ಲ, ಯೋಚನೆ ಮಾಡೋಕ್ಕಾಗಲ್ಲ. ಅವ್ರು ನೋಡೋದ ಹೆಸರಿಲ್ಲ, ನೋಡೋದ ಅಂದವಿಲ್ಲ, ನೋಡೋದ ಸ್ಟ್ಯಾಂಡರ್ಡ್ ಇಲ್ಲ, ನೋಡೋದ ದುಡ್ಡಿಲ್ಲ, ನೋಡೋದ ಎಂಟರ್ಟೈನ್ಮೆಂಟ್ ಇಲ್ಲ. ಏನ್ ಮಾತಾಡ್ತೀರಿ ಮಕ್ಕಳೇ? ನೀವಿನ್ನು 10th ಸ್ಟ್ಯಾಂಡರ್ಡ್ PUC, ಈಗ ಜಾಬ್, ಈಗ ಸ್ಟ್ರೆಸ್ಗೆ, ಇಷ್ಟಕ್ಕೆ ಸೂಸೈಡ್, ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್ ಏನ್ರು ಮಾಡ್ಕೋತಿದ್ದೀರಿ ಮಕ್ಕಳೇ? ಒಂದ್ ಕೆಲಸ ಸಿಕ್ಬಿಟ್ರೆ, ಒಂದ್ ಕಾರ್ ಸಿಕ್ಬಿಟ್ರೆ, ತಿಂಗಳಿಗೆ 1 ಲಕ್ಷ ಸಂಬಳ ಸಿಕ್ಬಿಟ್ರೆ ಅಚೀವ್ಮೆಂಟಾ? ಅಷ್ಟೇನಾ? ವೀಕೆಂಡ್ ಒಂದು ಪಾರ್ಟಿ, ನೀವು ನೆನ್ಸಿದ್ ಒಂದು ಹುಡುಗಿ ಮದುವೆ ಆಗ್ಬಿಟ್ರಿ, ಇಲ್ಲ ಹುಡುಗ ಸಿಕ್ಬಿಟ್ಟ, ಅಷ್ಟೇನಾ? ನಂಬರ್ಸ್ ಗೇಮ್. ನನ್ನ ಸರ್ಟಿಫಿಕೇಟ್ಗಳು ಎಲ್ಲಿ ಬಿದ್ದ? ನಾ ಹೇಳಿದ್ನಲ್ಲ, 2ನೇ ದಿನ ನನ್ನ ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ನೀವು ನಂಬಲ್ಲ, ಕಡಿಮೆ ಎಂದರು 600 ಜನಕ್ಕೆ ಮೇಲೆ ಇದ್ದವನು. ಅದ್ರ ಕೆಳಗಡೆ ಇನ್ನೆಷ್ಟು ಜನ ಇದ್ದಾರೋ ಅದು ಬೇಡ ಆಯ್ತ್ರೋ.
ಹೂ ಆರ್ ಯು ಮ್ಯಾನ್? ಹೂ ಆರ್ ಯು? ಆ ಟ್ಯಾಗ್ ತಗೊಳ್ಳೋಗ ಅದೆಷ್ಟು ಕಣ್ಣೀರು ಹಾಕಿದ್ದೀನೋ, ಅನ್ನ ಕೊಟ್ಟಿದ್ದು ಅಂತ, ಅನ್ನ ಕೊಟ್ಟಿದ್ದು ಅಂತ, ಅದೆಷ್ಟೋ. ಆ ಬ್ಯಾಜ್ ತೆಗೆದು ತಗೋಬಿಟ್ರು, ಅದಷ್ಟೇ ಇಲ್ಲ, ಅದು ಸ್ವೈಪ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಿ ಎಂಟ್ರಿ ಇಲ್ಲ. ಸೆಕ್ಯೂರಿಟಿ ಬರ್ತಾನೆ, ಒಂದು ವಿಸಿಟರ್ದು ಹಿಂಗೆ ಹಾಕ್ಬಿಟ್ಟು ಅದನ್ನ ನೋಡಿದ್ರೆ ಆಫ್ಟರ್ ಆಲ್ ಒಂದು ಸೆಕ್ಯೂರಿಟಿಗಿಂತ ಮೋಸ. ಹೆಜ್ಜೆಗೂ ನಮ್ಮಿಂದ ಇರ್ತಾರೆ. ಸೆಕ್ಯೂರಿಟಿ ಬರ್ತಾನೆ ನಂಗೆ ಜೊತೆನಲ್ಲಿ. ಆ ಟ್ಯಾಗ್ ಇರುವಾಗ ಸೆಕ್ಯೂರಿಟಿ ಗೊತ್ತಿದ್ಯಾ, ಸೆಕ್ಯೂರಿಟಿ ನನ್ನ ಹತ್ರಕ್ಕೆ ಬರೋಕೆ ಗಡಗಡ ಅಂತ ಟ್ಯಾಗ್ ಅದು. ಆ ಕಲರ್ ಟ್ಯಾಗ್ ನೋಡೋದಂದ್ರೆ ಇದು ದೊಡ್ಡ ಸೀಟು ಅಂತ ಹತ್ರ ಬರ್ತಿರಲ್ಲ, ದೂರದಿಂದಲೇ ಹಿಂಗೆ ಅದು ಕಾರ್ ಏನು, ಡ್ರೈವರ್ ಏನು, ತೆಗಿಯೋದೇನು, ಮಾತೇನು, ತೂಕ ಏನು, ಹೂವಮ್ಮಾಯ್ ಎಲ್ಲ ಮರ್ತೋದ್ರು ಮಕ್ಕಳೇ. ಸತ್ತೋಗಿದ್ದೀನ ನಾನು. ಪೆದ್ದುಗಳು ನೀವು. ಆತ್ಮಹತ್ಯೆ, ಇಷ್ಟು ಡಿಪ್ರೆಷನ್ ಮಕ್ಕಳ, ನೀವು ಇಷ್ಟು ನೀವು ವೀಕ್ ಆಗ್ಬಿಟ್ರೆ ಮಕ್ಕಳೇ. ಬದುಕಿದ್ದರೆ ನೆನಪಿಟ್ಕೊಳ್ಳಿ, ಶ್ರೀರಾಮಚಂದ್ರರಿಗಿಂತಲ್ಲ, ಪಾಂಡವರಿಗಿಂತಲ್ಲ ಇಂದ್ರಪ್ರಸ್ಥ, ಅಬ್ಬೋ ಅದರ ವೈಭೋಗ ನೋಡಿಯೇ ದುರ್ಯೋಧನ ಅಪಹರಣ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಹೆಂಗಾದ್ರೂ ಬೇಕು ಅದು ತಗೋಬಿಡ್ಬೇಕು ಅಂತ. ಕಡೆಗೂ ಕಾಡಿಗೆ ದ್ರೌಪದಿ ಎಂಬ ಕೆಲಸ ಏನ್ ಕೆಲಸ ಮಾಡ್ತಿದ್ಲು ಅಂತಾನು ನಾನು ಹೇಳಿದ್ದೇನೆ ಹಿಂದೆ ಎಷ್ಟೋ ಬಾರಿ. ಅಪ್ಪ ತಾಯಿ, ಆ ಅಮ್ಮನನ್ನ ನೆನೆಸ್ಕೊಬಿಟ್ರೆ ಸಾಕಪ್ಪ. ಕುಂತಿಯನ್ನ, ಗಾಂಧಾರಿ ದೇವಿನ ಒಂದೊಂದು ದೇವಿಯ ಒಂದೊಂದು ಶಕ್ತಿ ಇದೆಯಲ್ಲ. ಚಿತ್ರಾಂಗದೆ, ಬಬ್ರುವಾನನ ತಾಯಿ, ಉಲೂಪಿ ಐರಾವತನ ತಾಯಿ ಮಗ, ಮಹಾಭಾರತ ಯುದ್ಧ ನಡೆದಾಗ ಅರ್ಜುನನ ಪರವಾಗಿ ಆ ನಾಗಲೋಕದ ರಾಣಿ ಆಕೆ, ನಾಗಕನ್ನಿಕೆ, ಶ್ವೇತನಾಗ, ನೆನ್ಪಿಟ್ಕೊಳ್ಳಿ, ದೇವಸರ್ಪಗಳು ಅವು ಅಂತ ಮಾತಿದೆ. ಅಂತ ಒಂದು ದೇವಸರ್ಪದ ಮಗ ಯುದ್ಧಕ್ಕೆ ಬರ್ತಾನೆ. ಅವನು ಸಾಯಿಸ್ತಾರೆ, ಏನು ಮಾತನಾಡಲ್ಲ, ಸುಮ್ಮನೆ ಎದ್ದೋಗ್ತಾಳೆ. ಒಂದೇ ಒಂದು ದಿನ ಸಂಸಾರ ಮಾಡಿರೋದು ಅರ್ಜುನನ ಜೊತೆ. ಆ ಒಂದು ದಿನ ಸಂಸಾರ ಮಾಡಿದ್ದಕ್ಕೆ ಆಕೆಗೆ ಮಗು ಹುಟ್ಟೋದು. ಅವನನ್ನು ಕಳ್ಕೋತಾಳೆ. ಸಾಯೋ ಮಾತು ಹೇಳಲ್ಲ, ಯೋಚನೆನೂ ಮಾಡಲ್ಲ. ಏನು ಮಾತಾಡ್ತೀರಪ್ಪ ನೀವು, ಏನ್ ಮಾಡ್ತಿದ್ದೀರ, ಏನಕ್ಕೆ ಪೌರಾಣಿಕ ವೈದಿಕ ಇದೆಲ್ಲ ಹೇಳ್ಕೊಡೋದು ಗೊತ್ತಾ? ನಿಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡ್ಲಿಕ್ಕೆ ಮಕ್ಕಳ. ಇಷ್ಟು ಒಂದು ಮೆತ್ತು ಆಗ್ಬಿಡೆ. ಬದುಕಿದ್ರೆ ಭಿಕ್ಷೆ ಬೇಡಿ ಬದುಕೋಣ, ಏನೂ ಆಗೋಲ್ಲ. ಪಾಂಡವರು ಭಿಕ್ಷೆ ಬೇಡಿ ಬದುಕಿದರು. ದ್ರೋಣಾಚಾರ್ಯರು ಎಂತ ಒಂದು ಉಂಚ ವೃತ್ತಿ ಅಂತ ಹೇಳ್ತಾರೆ. ಜೀವಮಾನದಲ್ಲಿ ಅದನ್ನ ಯಾರೂ ಮಾಡೋಕ್ಕಾಗೋಲ್ಲ. ಇವು ಭಾರಿ ಕಷ್ಟ. ದ್ರೋಣಾಚಾರ್ಯರು ಬದುಕಿದ ರೀತಿ, ಅದಕ್ಕೆ ಅವ್ರಿಗೆ ಆ ಸ್ಥಾನ, ಅದಕ್ಕೆ ಅವ್ರಿಗೊಂದು ಅಂಥದ್ದೊಂದು ತಪಶಕ್ತಿಯ ಮಗ ಹುಟ್ಟಿದ್ದು. 16ನೇ ದಿನ ಏನಾದ್ರು ಅಶ್ವತ್ಥಾಮನನ್ನ ಯುದ್ಧಕ್ಕೆ ನಿಲ್ಸಿದ್ರೆ ನೀವು ನಂಬುವುದಿಲ್ಲ. ಒಂದು ಬಾರಿಗೆ ಅವನು ಯುದ್ಧಕ್ಕೆ ನಿಂತರೆ 90,000 ಜನ ಹೊಡೆದು ಬಿಸಾಕ್ತಿದ್ದ. 1 ಗಂಟೆಯಲ್ಲಿ 90,000 ಜನರನ್ನು ಸಾಯಿಸ್ತಿದ್ದ. ಅವನು ಮಾಡಿದ ತಪ್ಪೇನು ಗೊತ್ತಾ? ಕರ್ಣನ ಪಟ್ಟ ಕಟ್ಬಿಟ್ಟ ದುರ್ಯೋಧನ. ಅದನ್ನು ಕೃಷ್ಣರು ಹೇಳ್ತಾರೆ, ನಾನು ಗೆಲ್ಲಬೇಕಾಗಿದ್ದರೆ 16ನೇ ದಿನ ಹೋದ್ರೆ ಹೋಗ್ಲಿ, ಭೀಷ್ಮರು ಹೋದ್ರು, ದ್ರೋಣರು ಹೋದ್ರು, ಅಶ್ವತ್ಥಾಮನಿಗೆ ಪಟ್ಟ ಕಟ್ಟಿದ್ದರೆ ಅಂತ. ಕರ್ಣನ ಮೇಲೆ ಮಮಕಾರ, ನನ್ನ ಗೆಳೆಯ ಗೆಲ್ಲಿಸ್ಬಿಡ್ತಾನೆ, ಬಿದ್ದೋಗ್ಬಿಟ್ಟ. ಆಮೇಲೆ ಶಲ್ಯನ ಕಟ್ಟಿದ, ಸೋದರ ಮಾವ ಅನ್ನತಕ್ಕಂಥದ್ದು ಪೆದುಗುಂಡು ಮುಗಿದೋಯ್ತು. ಅಲ್ಲಿಗೆ ಇನ್ನೇನಿದೆ? ಸೈನಿಕರು ಇಲ್ಲ, ಯಾರು ಇಲ್ಲ. ಅಶ್ವತ್ಥಾಮ ಒಬ್ನೇ ಬಂದು ಯುದ್ಧ ಮಾಡಕ್ಕಾಗಲ್ಲ, ಬೇಕು ಅದಕ್ಕೊಂದು ಲೆಕ್ಕಗಳು. ಅಂತ ಒಂದು ದುರ್ಯೋಧನ ಆ ಸಮಯದಲ್ಲೂ ಕೂಡ ನಾನು ಗೆಲ್ಲಬೇಕು ಅಂದ್ರೆ ನೋಡಿ, ಅವನೊಬ್ಬನೇ ಆಗ್ಬಿಟ್ಟಿರ್ತಾನೆ. ಆಗಲೂ ಯುದ್ಧಕ್ಕೆ ವೀರ ಮರಣವೋ ಸ್ವರ್ಗವೋ ನೋಡಿಬಿಡೋಣ, ಇಲ್ಲೇ ಆಳ್ತೀನ ಅಂತ. ನೋಡಪ್ಪ, ಈ 5 ಜನದಲ್ಲಿ ನೋಡಿ, ಅವನಿಗೆ ಕೃಷ್ಣರು ಕೂಡ ಒಂದು ಮಾತು, ನೀನ್ ಯಾರನ್ನಾದ್ರೂ ಆಯ್ಕೆ ಮಾಡು ಅಂತ. ನಿಜವಾದ ಯೋಧ ಬಲರಾಮನ ಕಟ್ಟ ಶಿಷ್ಯ, ಪಟ್ಟ ಶಿಷ್ಯ. ನೋಡಿ, ದುರ್ಯೋಧನ ತಪ್ಪು ಅಂತೀವಲ್ವಾ, ಅವನ ಅವತ್ತು ಬರೀ ನಕುಲ ಅಂದ್ಬಿಟ್ಟಿದ್ರೆ ಮುಗೀತಿತ್ತು. ಸಹದೇವ ಅರ್ಜುನ ಅಂದಿದ್ರು ಒಡೆದು ಬಿಸಾಕ್ಬಿಡ್ತಿದ್ದ. ಎಲ್ಲ ಭೀಮಸೇನ ಅವನ ಜೊತೆ ಗುದ್ದಾಡಿದ್ರೆ ಆನೆ ಜೊತೆಲ್ಲ ಗುದ್ದಾಡ್ಬೇಕು. ಇವರೆಲ್ಲ ಕುನ್ನಿಗಳು ಅಂತ ಹೇಳ್ತಾನೆ ಅವನು, ಕುರಿಗಳು. ಇವ್ರ ಮೇಲೆ ಏನ್ ಯುದ್ಧ ಕೃಷ್ಣ? ಇದೆಲ್ಲ ಸರಿಯಾ? ಇಂಥ ಆಯ್ಕೆ ಕೊಟ್ಟಿದೀಯಲ್ಲ, ನೀನು ನನ್ನನ್ನು ಪರೀಕ್ಷಿಸ್ತಿದ್ಯಾ ಕೃಷ್ಣ ಅಂತ ಹೇಳ್ತಾನೆ.
ನನ್ನನ್ನು ಪರೀಕ್ಷಿಸ್ತಿದ್ಯಾ ಬೇಕು ಅಂತ ಹೇಳ್ಬಿಟ್ಟು. ಭೀಮ ಕೂಡ ನನ್ನ ಸಮಾನ ಅಲ್ಲ, ಅವನಿಗೆ ಅದೊಂದು ನಂಬಿಕೆ ಇರುತ್ತೆ, ಯಾಕಂದ್ರೆ ಈಸ್ ಪ್ರಾಕ್ಟಿಸ್ಡ್ 13 ವರ್ಷ. ಹಾಗಿದ್ರು ಕೂಡ ಕಟ್ಟಗಡೆಯದಾಗಿ ಕೂಡ ಅವನ ಆಯ್ಕೆ ನೋಡಿ, ನಿಮ್ಮ ಹಾಗೆ ಆತ್ಮಹತ್ಯೆ. ಏನು ನೋಡಿ, ಎಲ್ಲರಿಗೂ ದೇವರ ಪ್ರಸಾದ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸೂಪರ್ ಸ್ಟಾರ್ ಆಗ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಆದವ್ರನ್ನು ಆ ಸ್ಥಾನದಲ್ಲಿ ತುಂಬಾ ದಿನ ನಿಲ್ಲಿಸ್ಲಿಕ್ಕೆ ಬಿಡೋದಿಲ್ಲ ಮಕ್ಕಳೇ. ನಿಮಗ್ ಗೊತ್ತಿಲ್ಲ ಮಕ್ಕಳೇ, ರಾಜ್ಕುಮಾರ್ ಕಾಲಕ್ಕೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಇಬ್ಬರು ಮಹಾಮೇರು ನಟರು, ನೆನಪಿಟ್ಟುಕೊಳ್ಳಿ. ರಾಜ್ಕುಮಾರ್ ನಮ್ಮ ಗಾನಗಂಧರ್ವ ಇದಾರಲ್ಲ, ದಂತಕತೆ, ಅವ್ರಿಗೆ ಮೀರಿಸಿದಂತ ಕೆಲವೊಂದು ಅವ್ರ ಹತ್ರ ಇತ್ತು ಪೊಟೆನ್ಷಿಯಲ್, ಬ್ಯಾಕ್ ಗ್ರೌಂಡ್ ಏನೇನೋ ಇತ್ರಪ್ಪ ಪೆದ್ದುಗಳ. ಕಲ್ಯಾಣ್ ಕುಮಾರ್ ಅವರು ಬೆಟ್ಟದ ಕಳ್ಳ ಪಿಕ್ಚರ್ನ ಫೀಸ್ ಎಷ್ಟು ಅಂತ ಕೇಳಿ ನೋಡಿ. ಅದೇ ಕಾಲಕ್ಕೆ ಬೇಡರ ಕಣ್ಣಪ್ಪ ಬಂದಂತ ಕಾಲಕ್ಕೆ ನನ್ನ ದಂತಕತೆ ರಾಜ್ಕುಮಾರ್ ಅವರ ಫೀಸ್ ನೋಡಿ. ಬೇರೆಯವ್ರು ಆಗಿದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಆ ಪುಣ್ಯಾತ್ಮ ಸಹಿಸ್ಕೊಂಡ, ಕಾಲವೇ ಉತ್ತರ ಕೊಡುತ್ತೆ. ನನ್ನ ಕೆಲಸ ಮಾಡ್ತಾ ಹೋಗಿ, ನಿಮ್ ಕೆಲಸ ಮಾಡ್ತಾ ಹೋಗಿ, ದೈವದ ಆಯ್ಕೆ ನಡೆಯುತ್ತದೆ ಮಕ್ಕಳೇ. ಆತ್ಮಹತ್ಯೆ ಪ್ರಚೋದನೆ ಮಾಡ್ಕೋಬೇಡಿ ಮಕ್ಕಳೇ. ಆತ್ಮಹತ್ಯೆ ನಿಮ್ಮನ್ನು ನಂಬ್ಕೊಂಡು ಒಂದು ಅಮ್ಮ ಅಪ್ಪ ಕುಟುಂಬ ಇನ್ನೊಂದು ಎಲ್ಲ ಇದೆಪ್ಪ. ಒಂದೇ ಒಂದು ಚೂರು ಬದುಕು ಒಂದು ಬಾರಿಯೇ ಕೊಟ್ಟಿರೋದು. ಇಂಥ ಒಂದು ಇದಕ್ಕೆ ತಗೊಂಡು ಹೋಗ್ಬೇಡ್ರಿಪ್ಪ, ನಿಮ್ ಕೈ ಮುಗಿತಾನೆ. ಧನಸ್ಸು ಜಾಗ್ರತೆ. ಮಕರ ರಾಶಿ ಆಗಿದೆ. ಬುಧ ನೇರವಾಗಿ ನೋಡ್ತಿದ್ದಾನೆ. ಯಾವುದೋ ಒಂದು ಆಕಸ್ಮಿಕ ಪ್ರಯಾಣ ಆಗತಕ್ಕಂಥ ವಿಶೇಷ ಪ್ರಭಾವ ಇರತಕ್ಕಂಥದ್ದು ಉಂಟು. ಚಂದ್ರ ಲಾಭಸ್ಥಾನದಲ್ಲಿರೋದ್ರಿಂದ ಕಷ್ಟಪಟ್ಟು ಬದುಕು ಕಟ್ತೀರಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಭಾವ ಚೆನ್ನಾಗಿದೆ, ಬ್ಯೂಟಿಫುಲ್. ಕುಂಭರಾಶಿ ವಿಶೇಷವಾಗಿ ಬುಧ ಬಂದು ನಿಮಗೆ 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ಹಾಗೆಯೇ ಚಂದ್ರ ವಿಶೇಷವಾಗಿ ದಶಮ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಒಂದು ಚಂದ್ರ. ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ಪರಿಶ್ರಮ ಹಾಕಿದ್ದು ಒಂದು ಸ್ವಲ್ಪ ಅನಗತ್ಯ ಖರ್ಚು ಒದ್ದಾಟ ಅನ್ನತಕ್ಕಂಥ ಭಾವಾರ್ಥ. ಬಟ್ ಇಟ್ ಪಿಕ್ಸ್ ಅಪ್, ಡೋಂಟ್ ವರಿ. ಬುಧ 6ನೇ ಮನೆಯಲ್ಲಿ ಇದ್ದಾನಲ್ವಾ, ಈ ಟೇಕ್ಸ್ ಟು ದಿ ನೆಕ್ಸ್ಟ್ ಲೆವೆಲ್. ಏನು ಯೋಚನೆ ಮಾಡತಕ್ಕಂಥದ್ದು ಏನಿಲ್ಲ, ಧನ ಲಾಭ. ಶುಕ್ರ ಬೇರೆ ಪಂಚಮದಲ್ಲಿದ್ದಾನೆ, ಇನ್ನೂ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಮೀನರಾಶಿ ಪಂಚಮದಲ್ಲಿರ್ತಕ್ಕಂಥ ಒಂದು ಬುಧ, ವೆರಿ ಕೇರ್ಫುಲ್. ಚಂದ್ರ ಬೇರೆ ನೀಚ ಆಗಿದ್ದಾನೆ. ನಿಮ್ಮ ಮೇಲೆ ಏನಾದರೂ ಅಪಕೀರ್ತಿಗಳು ಅಪವಾದಗಳು ಅವಮಾನಗಳು ಏನೋ ಒಂದು ಕಾಲೆಳೆಯತಕ್ಕಂಥ ಪ್ರಸಂಗ ಉಂಟು. ಬುಧ ಪಂಚಮದಲ್ಲಿದ್ದಾನೆ. ಸರ್ಕಾರವೋ ಸರ್ಕಾರ ಸಮಾನವೋ ಎದುರಾಳಿಗಳು ತುಂಬ ದೊಡ್ಡ ವ್ಯವಸ್ಥೆಗಳು ವ್ಯವಹಾರಗಳು ವ್ಯಾಪಾರಗಳು ಈ ರೀತಿ ಇರತಕ್ಕಂಥ ಭಾವಾರ್ಥಕ್ಕೆ ಅಲ್ಲೊಂದು ಸಣ್ಣ ಅಪಕೀರ್ತಿ ಎಳೆದಾಟ ಒದ್ದಾಟ ಉಂಟು, ಎಚ್ಚರಿಕೆ. ನಾರಾಯಣ ಶ್ಲೋಕ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಇದನ್ನ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳೋದು. ಇಲ್ಲ ಹತ್ತಿರದಲ್ಲಿ ಒಂದು ವಿಷ್ಣು ಆಲಯ ಇದ್ರೆ ಒಂದು ಪುಟ್ಟ ದರ್ಶನ ಅರ್ಚನಾ ಸೇವಾ ಪೂಜಾ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ಒಳ್ಳೇದಾಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ.
ಏನಪ್ಪ ವಿಷಯ ಅಂತಂದರೆ ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.